ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ. ರಾಜ್ಯದ 28 ಕೂಡ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ತಾವು ಇದೀರಿ. ಯಾವ ಕಾರಣಕ್ಕೆ ದೇಶ ಜನ ಮೋದಿಯನ್ನು ಆಯ್ಕೆ ಮಾಡಬೇಕು? ನರೇಂದ್ರ ಮೋದಿ ಅವರು ದೇಶದಲ್ಲಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ. ಒಂದು ಗುಡ್ ಗವರ್ನೆನ್ಸ್ ಅನ್ನೋದಕ್ಕೆ ಏನು ಉದಾಹರಣೆ ಇದ್ರೆ ಅದು ನರೇಂದ್ರ ಮೋದಿ ಅವರ ಆಡಳಿತ. ಇವತ್ತು ಜನರು ಬಯಸ್ತಾ ಇರೋದು ನರೇಂದ್ರ ಮೋದಿ ಅವರು ಇನ್ನೊಂದ್ಸಲ ಪ್ರಧಾನಮಂತ್ರಿ ಆಗಬೇಕು. ಬಟ್ ಬೆಳಗಾವಿಗೆ ಏನ್ ಮಾಡ್ತೀರಿ, ಕೊಡುಗೆ ಏನ್ ಕೊಡ್ತೀರಿ ಈಗ ನೀವು? ನನಗೆ ಬರೀ ಬೆಳಗಾವಿ ಹುಬ್ಳಿ ಅಂತ ಚಿಂತನೆ ಅಲ್ಲ, ಎಂಟೈರ್ ನಾರ್ತ್ ಕರ್ನಾಟಕ ಡೆವಲಪ್ ಆಗಬೇಕು. ಜಗದೀಶ್ ಶೆಟ್ಟರ್ ಅವರ ದೊಡ್ಡ ವೀಕ್ನೆಸ್ ಅಂದ್ರೆ ನೀವು ಮಾಡಿದ ಯಾವ್ದು ಒಳ್ಳೆ ಕೆಲಸ ಹೇಳ್ಕೊಳ್ಳಲ್ಲ ಅಂತ. ಡೆಫಿನೆಟ್ಲಿ ಹುಬ್ಳಿ ಧಾರವಾಡ ಬೈಪಾಸ್ ಇದೆ, ಇದು ಇಂಟರ್ನಲ್ ನಾನು ಮಾಡಿದ್ದಂಥದ್ದು. ಇದನ್ನ ನಾನು ಭಾಳ ಮಂದಿ ಹೇಳಿಲ್ಲ. ನಾನು ಸಂಸದರಾಗಿ ನೀವು ಈ ಭಾಗಕ್ಕೆ ಮತ್ತೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಇಲ್ಲಿ ಹೊಸ ಉದ್ಯಮಿಗಳು ಬರಬೇಕು, IT ಕಂಪನಿಗಳು ತರಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಅದರಿಂದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಸಿಗ್ತದೆ ಇಲ್ಲಿ. ಮತ್ತು ಒಂದು ಸುಂದರ ನಗರ ಮಾಡಬೇಕು, ಮೆಟ್ರೋ ನಗರ ಮಾಡಬೇಕು ಅನ್ನುವಂಥದ್ದು ಇದೆ. ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ, ಅದು ನನ್ನೊಂದು ಏಮ್ ಇದೆ. ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ, ಅದರ ಇಂಪ್ಯಾಕ್ಟ್ ಏನ್ ಅನ್ಸುತ್ತೆ? ಇಲ್ಲಿ 500 ವರ್ಷದಿಂದನೂ ಇಲ್ಲಿ ರಾಮ ಮಂದಿರ ಆಗ್ಬೇಕು ಅನ್ನುವಂಥದ್ದು ಕನಸಿತ್ತು. ಅದನ್ನ ನನಸು ಮಾಡಿದಂಥವ್ರು ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಜಗದೀಶ್ ಶೆಟ್ಟರ್ ಕೂಡ ಈ ಬೆಳಗಾವಿ ಒಂದು ಶಕ್ತಿ. ಈ ಚುನಾವಣೆಯಲ್ಲಿ ಎಷ್ಟು ಅಂತರದಲ್ಲಿ ಗೆಲುವಿನ ದಡ ಸೇರ್ತೀವಿ? ನೋಡಿ, ನಾನು ಇಷ್ಟೇ ಅಂತರ ಅಂತ ಹೇಳಿಕ್ ಹೋಗೋದಿಲ್ಲ. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರ್ತೇನೆ ನಾನು. ಕಾಂಗ್ರೆಸ್ 28ಕ್ಕೆ 20 ಗೆದ್ದೇ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಹೇಳ್ತಾರೆ. ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಟು ದಿಸ್ ರೀಸನ್? 1 ವರ್ಷ ಆತಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದು, ಆಯ್ತು ನಿಮ್ ಕಾಂಟ್ರಿಬ್ಯೂಷನ್ ಏನಪ್ಪ? 1 ವರ್ಷದಲ್ಲಿ ಏನಾದ್ರು ಒಂದು 100 ಕೋಟಿ 1000 ಕೋಟಿ ಮಂಜೂರು ಮಾಡಿರಿ ಬೆಳಗಾವಕ್ಕೆ. ಅಂತಿಮವಾಗಿ ಬೆಳಗಾವಿ ಜನರಿಗೆ ಏನು ಅಪೀಲ್ ಮಾಡ್ತೀರಿ ತಾವು? ರಾಜ್ಯದ ಜನರಿಗೆ ಏನು ಅಪೀಲ್ ಮಾಡ್ತೀರಿ? ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ದೊಡ್ಡ ಆಸ್ತಿ. ಅವ್ರನ್ನ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ದಯವಿಟ್ಟು ಅವ್ರಿಗೆ ಶಕ್ತಿ ಕೊಡಿ, ಆಶೀರ್ವಾದ ಕೊಡಿ ಅಂತ ವಿನಂತಿ ಮಾಡ್ತೀನಿ. ಮತ್ತು ಬೆಳಗಾವಿಯ ಪರಿಪೂರ್ಣ ಅಭಿವೃದ್ಧಿ ದೃಷ್ಟಿಯಿಂದ ನನಗೂ ಆಶೀರ್ವಾದ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ. ಲೋಕಸಭೆ ಚುನಾವಣಾ ಕಣ ಕರ್ನಾಟಕದ 28 ಕ್ಷೇತ್ರದಲ್ಲಿ 14 ಕ್ಷೇತ್ರ ಈಗಾಗಲೇ ವೋಟಿಂಗ್ ಮುಗಿದಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳು, ಉತ್ತರ ಕರ್ನಾಟಕದ 14 ಕ್ಷೇತ್ರಗಳು ಕೂಡ ಗೆಲ್ತೀವಿ ಅನ್ನೋದು ಬಿಜೆಪಿಗರ ವಿಶ್ವಾಸ. ಕಳೆದ ಬಾರಿ 28 ಕ್ಷೇತ್ರಗಳಲ್ಲಿ 25 ಬಿಜೆಪಿ, 1 ಪಕ್ಷೇತರ, 1 JDS, 1 ಕಾಂಗ್ರೆಸ್. ಬಿಜೆಪಿ ದಿಗ್ವಿಜಯ. ನರೇಂದ್ರ ಮೋದಿ ಅವರು 3ನೇ ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಯಾವುದೇ ಡೌಟ್ ಇಲ್ಲ. ನಾವು 400ಕ್ಕೂ ಅಧಿಕ ಸ್ಥಾನವನ್ನು NDA ಗೆಲ್ಲುತ್ತೆ ಅನ್ನೋದು ಬಿಜೆಪಿಗರ ವಿಶ್ವಾಸ. ಅದರಲ್ಲಿ ಅತಿ ಹೆಚ್ಚು ಬಾರಿ ಹೇಳ್ತಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು. ಹಾಗಾಗಿ ಅಷ್ಟೊಂದು ವಿಶ್ವಾಸ ಯಾಕೆ? ಏನು ಸಮಾಚಾರ? ಹೇಗಿದೆ ಬೆಳಗಾವಿ ರಾಜಕಾರಣ? ಲೋಕಸಭಾ ಅಭ್ಯರ್ಥಿಯಾಗಿ ಏನು ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ? ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಇವತ್ತು ಬೆಳಗಾವಿನಲ್ಲಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಲೋಕಸಭೆ ಚುನಾವಣೆ, ವಿಧಾನಸಭೆಗೆ ಭಾಳಷ್ಟು ಬಾರಿ ಆಯ್ಕೆಯಾಗಿ ಹೋಗಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ನಿರ್ವಹಿಸಿ, ಈಗ ಲೋಕಸಭೆ ಚುನಾವಣೆ ಅದು ಬೆಳಗಾವಿ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ. ರಾಜ್ಯದ 28 ಕೂಡ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ತಾವು ಇದೀರಿ. ಯಾವ ಕಾರಣಕ್ಕೆ ಬೆಳಗಾವಿ ಜನ ನಿಮಗೆ ಓಟ್ ಹಾಕಬೇಕು, ಕರ್ನಾಟಕ ಜನ BJP ಓಟ್ ಹಾಕಬೇಕು, ದೇಶ ಜನ ಮೋದಿಯನ್ನು ಆಯ್ಕೆ ಮಾಡಬೇಕು? ಇವತ್ತು ಲೋಕಸಭಾ ಎಲೆಕ್ಷನ್ ನಡೆಯುವಂಥದ್ದು ರಾಷ್ಟ್ರೀಯ ವಿಚಾರಧಾರೆಗಳಿಗೆ, ರಾಷ್ಟ್ರೀಯತೆ ಮೇಲೆ ಈ ಚುನಾವಣೆ ನಡೆಯುವಂಥದ್ದು. ಅದರಲ್ಲಿ ದೇಶದ ಸುರಕ್ಷತೆ, ಭದ್ರತೆ ಮತ್ತು ಜನರ ಒಂದು ಸಂರಕ್ಷಣೆ ಹಾಗೂ ಉತ್ತಮವಾದಂಥ ವಿದೇಶಿ ನೀತಿ, ಉತ್ತಮವಾದಂಥ ಆರ್ಥಿಕ ನೀತಿ, ಯಾವ ವ್ಯಕ್ತಿ ಈ ದೇಶದ ಚುಕ್ಕಾಣಿ ಹಿಡಿದ್ರೆ ಒಳ್ಳೆಯದಾಗ್ತದೆ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ಥಿಂಕಿಂಗ್ ಮಾಡುವಂಥದ್ದು ಮತ್ತು ಅಂಥ ವ್ಯಕ್ತಿಯನ್ನು ತರುವಂಥದ್ದು ಅಥವಾ ಅಂಥ ವ್ಯಕ್ತಿಯನ್ನು ಮುಂದುವರಿಸುವಂಥದ್ದು ಈ ಚುನಾವಣೆ. 10 ವರ್ಷ ನರೇಂದ್ರ ಮೋದಿಯವರು ಈ ಒಂದು ದೇಶದಲ್ಲಿ ಅಧಿಕಾರ ಮಾಡಿದ್ದಾರೆ, ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡ್ತಾರೆ. ಒಂದು ಗುಡ್ ಗವರ್ನೆನ್ಸ್ ಅನ್ನೋದಕ್ಕೆ ಏನು ಉದಾಹರಣೆ ಇದ್ದರೆ ಅದು ನರೇಂದ್ರ ಮೋದಿಯವರ ಆಡಳಿತ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಇವತ್ತು ಜನರು ಬಯಸ್ತಾ ಇರೋದು ನರೇಂದ್ರ ಮೋದಿಯವರು ಇನ್ನೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಇದು ಓವರಾಲ್ ಎಲ್ಲ ಕಡೆಯೂ ಇದೆ, ಎಂಟೈರ್ ನೇಷನ್ದಲ್ಲಿದೆ. ನಾನು ಇಡೀ ಸ್ಟೇಟ್ನಲ್ಲಿ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇನೆ, ಈವನ್ ಅರ್ಬನ್, ಈವನ್ ರೂರಲ್, ಕಾಮನ್. ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಒಂದು ತಿಂಗಳಿಂದ ಲಾಸ್ಟು 27ನೇ ತಾರೀಕು ಬಂದವ, ನಿನ್ನೆ 27ನೇ ತಾರೀಕು, 1 ತಿಂಗಳು ಸತತವಾಗಿ ಕ್ಯಾಂಪೇನ್ ಮಾಡಿದ್ದೇನೆ. ಆಲ್ಮೋಸ್ಟ್ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 3ನೇ ರೌಂಡಿಗೆ ಹೋಗಿದ್ದೀನಿ ನಾನು. ಎಲ್ಲಿ ನಾನು ಹೋಗ್ತೀನಿ ಅಲ್ಲಿ ಜನಮಾನಸದಲ್ಲಿ ಬಂದುಬಿಟ್ಟಿದೆ, ಇಲ್ಲ ನರೇಂದ್ರ ಮೋದಿ 3ನೇ ಬಾರಿ ಅಧಿಕಾರಕ್ಕೆ ಬರಬೇಕು, ಅವರಿಂದನೇ ನಾವು ಸುರಕ್ಷಿತವಾಗಿದ್ದೇವೆ, ಅದಕ್ಕೆ ಅವರು ಪ್ರಧಾನಮಂತ್ರಿ ಮಾಡಬೇಕು. ಎಲ್ಲಿವರೆಗೆ ಇದು ಅರ್ಬನ್ದಲ್ಲಿದ್ದಂಥ ಎಜುಕೇಟೆಡ್ ಟು ಲಿಟ್ರೇಟ್ ಪೀಪಲ್ಲು
ಇಂಟಲೆಕ್ಚುಲು ಅಂತ ನಾವು ಅಂತೀವಲ್ಲ, ಅವರು ಸಹಿ ಅವರು ಮೋದಿಯವರಿಗೆ ಸಪೋರ್ಟ್ ಮಾಡ್ಕೊಂಡೇ ಮಾಡ್ತಾರೆ. ಬಟ್ ಯಾರು ಇಲ್ಲಿಟ್ರೇಟ್ ಅದಾರ, ಸ್ಲಮ್ನಲ್ಲಿ ವಾಸವಾಗಿದ್ದಾರೆ, ಆಮೇಲೆ ಈ ಭಾಳ ಸಣ್ಣ ಪುಟ್ಟ ವರ್ಗದವರು ಮತ್ತು ಗ್ರಾಮೀಣ ಭಾಗದಲ್ಲಿ ರೈತರು ಅವ್ರೇನೋ ಒಂದು ಡಿಸಿಷನ್ ತೊಗೊಂತಾರಲ್ಲ, ದಟ್ ಈಸ್ ಫೈನಲ್. ಹೀಗಾಗಿ ಎಲ್ಲರನ್ನೂ ಮಾತಾಡ್ಸ್ಕೊಂತ ಬಂದಾಗ ಗ್ರಾಮೀಣ ಭಾಗದಲ್ಲಂತೂ ರೈತ ಮಂದಿ, ಗ್ರಾಮೀಣ ಭಾಗದ ವೋಟರ್ಸ್ ಹೇಳುವಂಥದ್ದು ಇಲ್ಲ, ಈ ಸಲ ದೇಶದ ಹಿತದೃಷ್ಟಿಯಿಂದ ಮೋದಿ, ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿ ಆಗಬೇಕು, ಮತ್ತೊಂದು ಸಲ ಪ್ರಧಾನಮಂತ್ರಿ. ಅವ್ರ ಕೈಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ನಮ್ಮ ಮೊನ್ನೆ ಇಲ್ಲಿ ಚಾಪಿ ಚರ್ಚೆ ಹೋಗ್ತೀನಿ ಬೆಳಿಗ್ಗೆ ವಾಕಿಂಗ್ ಟೈಮ್ದಾಗ. ಹೌದಾ? ಬೆಳಿಗ್ಗೆ ಎವ್ರಿ ಡೇ ಹೊಂಟಿದ್ದೇನೆ. ಓಕೆ. 6:30 7:30, 6:20 ಕರೆಕ್ಟ್ ಹೋಗಿರ್ತೇನೆ ನಾನು. ಎಲ್ಲ ವರ್ಗದ ಜನ ಸಿಗ್ತಾರಲ್ಲಿ, ಬಡವ ಬಲ್ಲಿದ ಶ್ರೀಮಂತ ಎಲ್ಲ ವರ್ಗದ ವಾಕಿಂಗ್ದಲ್ಲಿ ಸಿಗ್ತಾರೆ. ನಿನ್ನೆ ಕಾಯಿಪಲ್ಲೆ ಮಾರ್ಕೆಟ್ ಹೋಗಿದ್ದೆ. ಇಲ್ಲಿ ಕಾಯಿಪಲ್ಲೆ ಮಾರ್ಕೆಟ್ ಭಾಳ ದೊಡ್ಡದಿದೆ, ಇಲ್ಲಿಂದ ಗೋವಾಕ್ಕೆ ಎಲ್ಲದಕ್ಕೂ ಹೋಗ್ತದೆ. ಓಕೆ. ಅಲ್ಲಿ ಸಣ್ಣ ರಿಟೇಲರ್ಸು, ಹೋಲ್ಸೇಲರ್ಸು ಒಂದು 1000 ಮಂದಿ ಸಿಕ್ಕರು ನನಗೆ. ಅಲ್ಲಿ ಹೋಗಿದಾಗ ಅನುಭವ ಮತ್ತು ಏನು ಅಭಿಪ್ರಾಯ ಇದೆ ಅವ್ರದ್ದು? ಎಲ್ಲ ಅವ್ರದ್ದೆಲ್ಲರದು ಮೋದಿ ರೀ, ದೇಶದ ಸಲ ಮೋದಿ ಬೇಕ್ರಿ. ಮತ್ತು ಒಂದು ನಾ ಎಕ್ಸಾಂಪಲ್ ಕೊಡಕ್ಕೆ ಹೊಂಟಿದ್ದು, ಮೊನ್ನೆ ಯಾವುದೋ ಒಂದು ಏರಿಯಾದಲ್ಲಿ ಹೊಂಟಿದ್ದೆ, ಅಲ್ಲಿ ಚಿಂದಿ ಮಾಡ್ತಾರಲ್ಲ, ಈ ಹಳೆಯದು ಎಲ್ಲೇ ಹೊಲಸಿನಲ್ಲಿ ಬಿದ್ದಂಥ ಚಿಂದಿ ಆರಿಸುವಂಥದ್ದು ಅಂತಾರಲ್ಲ ಹೆಣ್ಮಕ್ಳು. ಹೌದು. ಅದೊಂದು ವರ್ಗ ಇದೆ. ಅವರು ಆರಿಸ್ಕೊಂಡು ಅಲ್ಲಿ ಒಂದು ಕಟ್ಟಿ ಮೇಲೆ ಕುಂತಿದ್ರು. ನಾನು ಬೆನ್ಕೆಯಲ್ಲಿ ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರು. ಬೆನ್ಕೆ ಜಗದೀಶ್ ಶೆಟ್ಟರು, ಮೋದಿಗೆ ಇಲೆಕ್ಷನ್ ಬಂದಿವಿ, BJP ಬೆನ್ಕೆದ ಅವ್ರ ಗುರುತು. ಅವ್ರಿಗೆ ಹೇಳಿದ್ರು ಬೆನ್ಕೆಗೆ, ನೋಡಿ ನಾವು ಮೋದಿ ಬೇಕು ನಮಗೆ, ಯಾರು ಚಿಂದಿ ಆರಿಸುವಂಥ ಹೆಣ್ಮಕ್ಳು ಅವ್ರು ಹೇಳಾಕ್ತಾರೆ, ನಮಗೆ ಮೋದಿ ಬೇಕು, ಮೋದಿಗೆ ಓಟ್ ಹಾಕ್ತೀವಿ ನಾವು, ನೀವೇನು ಉಳಿದು ಏನು ಹೇಳಕ್ ಬಿಡ್ರಿ. ಆ ರೀತಿ ಇಲ್ಲಿಟ್ರೇಟು ಚಿಂದಿ ಆರಿಸೋದು, ಹಾದಿ ಬೀದಿಯಲ್ಲಿ ಚಿಂದಿ ಆರಿಸುವಂಥ ಮಹಿಳೆ ಇವತ್ತು ಮನಸ್ಸಿನಾಗ ಮೋದಿ ಬಂದಾಗ ಅದ್ರ ಮೇಲೆ ಯಾಕಂದ್ರೆ ಇಷ್ಟು ವರ್ಷದ 30 ವರ್ಷದ ರಾಜಕಾರಣ ಅನುಭವ ಇದೆಯಲ್ಲ, ಜನರ ಮೈಂಡ್ ಹೆಂಗಿರ್ತದೆ ಅನ್ನೋ ಗುರ್ತಿದಲ್ಲ, ಅದ್ರ ಮೇಲೆ ನಾನು ತಿಳ್ಕೊಂಡೆ ಮೋದಿ ಪ್ರಭಾವ ಎಷ್ಟಿದೆ ಅಂತ. ಉದ್ಯಮಿಗಳು, ರೈತರು, ಬಡವರ್ಗ ಎಲ್ಲರಿಗೂ ಮೋದಿ ಬೇಕು. ಎಲ್ರಿಗೂ ಹೆಂಗೆ? ಇರ್ರೆಸ್ಪೆಕ್ಟ್ ಆಫ್ ಕಾಸ್ಟ್ ಕ್ರೀಡ್. ಜಗದೀಶ್ ಶೆಟ್ಟರ್ ಅವರು ಬಹುತೇಕ ಜನಗಳಿಗೆ ಅರ್ಥ ಆಗಿರೋದು, ಗೊತ್ತಿರೋದು, ನೇರವಾಗಿ ಹೇಳುವಂಥ ಇದು ಅಂದರೆ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ, ನೇರ. ನಿಮ್ಗೆ ಅನ್ಸಿದ್ದು ಹೇಳ್ಬಿಡ್ತೀರಿ. ನಿಮ್ಗೆ ಒಗ್ಗದ ಜಾಗದಲ್ಲಿ ಜಾಸ್ತಿ ದಿನ ಇರಲ್ಲ. ಕಳೆದ ವಿಧಾನಸಭೆ ಚುನಾವಣೆ BJPಯಿಂದ ದೂರ ಆಗಿ ಕಾಂಗ್ರೆಸ್ ಸೇರಿ ಮತ್ತೆ BJP ಮನೆಗೆ ಬಂದ್ರಿ. ಲೈಕ್ ನಾನು ಆಗಲೇ ಹೇಳಿದ್ನಲ್ಲ, ಸುಮ್ಮನೆ ಯಾರನ್ನೋ ಇಂದ್ರ, ಚಂದ್ರ, ಸುರೇಂದ್ರ, ನರೇಂದ್ರ ಅಂತ ಓಳುವಂಥ ಪ್ರವೃತ್ತಿ ನಿಮ್ದಲ್ಲ. ನಿಮ್ಗೆ ಏನಿದೆ ಅದನ್ನು ನೇರವಾಗಿ ಹೇಳ್ತೀರಿ. ಬಟ್ BJP ಅಭ್ಯರ್ಥಿ ಆಗಿದ್ದೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ನಿಮ್ಗೊಂದು ವಿಷನ್ ಇರುತ್ತೆ. ನೀವು ಸಚಿವರಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ. ಬಟ್ ನೀವು ಮಾಡಿದ್ದು ಯಾವುದೂ ಹೇಳ್ಕೊಳ್ಳಿಲ್ಲ, ಒಳ್ಳೆ ಕೆಲಸಗಳನ್ನ ಪ್ರಚಾರ ತಗೊಳ್ಳಿಲ್ಲ. ಬಿಕಾಸ್ ಆಫ್ ಕೈಗಾರಿಕಾ ಮಂತ್ರಿ ಆಗಿದ್ದಾಗಲಿಂದ ಹಿಡಿದು ಒಂದಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಕೂಡ ನಿಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ. ಬಟ್ ಬೆಳಗಾವಿಗೆ ಏನು ಮಾಡ್ತೀರಿ, ಕೊಡುಗೆ ಏನು ಕೊಡ್ತೀರಿ? ಈಗ ನೀವು ಜನ ನಿರೀಕ್ಷೆ ಮಾಡ್ತಾರೆ ನೋಡಿ. ಒಂದು ನಾನು ಹೇಳ್ತೀನಿ, ನಾನು ಉಸ್ತುವಾರಿ ಮಂತ್ರಿ ಇದ್ದಾಗೂ ಕಾಂಟ್ರಿಬ್ಯೂಷನ್ ಮಾಡಿದ್ದೇನೆ. ಓಕೆ. ಈ ಕೋವಿಡ್ ಬಂದಿತ್ತು, ಎವ್ರಿ ವೀಕು ಒಂದು 3 ಸಲ 4 ಸಲ ಡಿಸ್ಟ್ರಿಕ್ಟ್ ವಿಸಿಟ್ ಮಾಡಿ ಆಫೀಸರ್ ರೈಟ್ ಆ್ಯಂಡ್ ಲೆಫ್ಟ್ ತೊಗೊಂಡು, ಮತ್ತು ಎಲ್ಲಿ ಆಕ್ಸಿಜನ್ ಸಮಸ್ಯೆ ಇದ್ದಾಗ ಅಲ್ಲಿ ಅಟೆಂಡ್ ಮಾಡಿ, ಆ ಒಂದು ಏನು ಕೋವಿಡ್ದು ಉಪಕ್ರಮ ಕೈಗೊಳ್ಳಬೇಕು ಅಂದರೆ ಸಕ್ಸಸ್ಫುಲ್ ಆಗಿ ಮಾಡಿದೆ ನಾನು. ಓಕೆ. ಮತ್ತು ಸಕ್ಸಸ್ಫುಲ್ ಆಗಿ ಆಪರೇಷನ್ ನಾವು ಮಾಡಿದ್ದೆ, ಯಾರು ಆಫೀಸರ್ಸ್ದೆಲ್ಲನೂ ಅದು ಸಕ್ಸಸ್ಫುಲ್ ಆಗಿ ಅದು ನಿವಾರಣೆ ಆಯಿತು. ಫ್ಲಡ್ ಬಂದಾಗ ಅತಿ ಹೆಚ್ಚು ಪರಿಹಾರಧನ ಕೊಡಿಸುವಂಥ ಕೆಲಸ ನಾನು ಮಾಡಿದ್ದೆ. ಈಗ ಸುವರ್ಣಸೌಧ ಇದೆ, ನಾನು ಸ್ಪೀಕರ್ ಇದ್ದೆ. ಆವಾಗ ಯಡಿಯೂರಪ್ಪನವರು ಹೇಳಿದರು, ಈ ಜಾಗದ್ದು ಎಲ್ಲಿ ಡಿಸೈಡ್ ಆಗ್ತಾ ಇಲ್ಲ, ಜಾಗ ಎಲ್ಲಿ ಮಾಡ್ಬೇಕಂತೇಳಿ, ಜಗದೀಶ್ ಶೆಟ್ಟರ್ ನಿಮಗೆ ಅಧಿಕಾರ ಕೊಡ್ತೀನಿ, ನೀವೇ ಎಲ್ಲರದ್ದು ವಿಶ್ವಾಸ ತೊಗೊಂಡು ಒಂದು ಜಾಗ ಹುಡುಕ್ರಿ ಅಂತಂದರು. 3-4 ಪ್ಲೇಸ್ ಇದ್ದರು. ಓಕೆ. ಕೊನೆಗೆ ಎಲ್ಲ ಶಾಸಕರು ಎಲ್ಲರೂ ವಿಶ್ವಾಸ ತೊಗೊಂಡು ಇವತ್ತಿನ ಸುವರ್ಣಸೌಧ ಅದೇ ಜಾಗ ನಾನು ಸೆಲೆಕ್ಟ್ ಮಾಡಿದೆ ನನ್ನ ಕಮಿಟಿಯಿಂದ ಮಾಡಿ. ಅದನ್ನು ಯಡಿಯೂರಪ್ಪನವ್ರು ರಿಕಮೆಂಡ್ ಮಾಡಿದಾಗ ಯಡಿಯೂರಪ್ಪನವರು ಅದಕ್ಕೆ ಒಪ್ಕೊಂಡ್ರು. ಕ್ಯಾಬಿನೆಟ್ ಡಿಸಿಷನ್ ಆಯಿತು, 400 ಕೋಟಿ ಸ್ಯಾಂಕ್ಷನ್ ಆಯಿತು. ನಾನು ಯಡಿಯೂರಪ್ಪರು ಕೂಡಿನೇ ಭೂಮಿ ಪೂಜೆ ಮಾಡಿದ ಮೇಲೆ ಇವತ್ತು ಸುವರ್ಣಸೌಧ ನಿರ್ಮಾಣ ಆಯಿತು. ಮತ್ತು ಇನ್ನೊಂದು ಏನಂದರೆ ಕಾಕತಾಳೀಯ, ನಾನು 2012ರಲ್ಲಿ ಅದು ಕಂಪ್ಲೀಟ್ ಆಯಿತು. ಓಕೆ. ನಾನು ಮುಖ್ಯಮಂತ್ರಿ, ಉತ್ತರ ಕರ್ನಾಟಕ ಭಾಗದಿಂದ ಬಂದಂಥ ಒಬ್ಬ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇತೃತ್ವದಲ್ಲಿ ಉದ್ಘಾಟನೆ ಆಯಿತು. ಪ್ರಣವ್ ಮುಖರ್ಜಿನ ಕರೆಸಿದೆ ನಾನು ರಾಷ್ಟ್ರಪತಿ. ಓಕೆ. 2012ರಲ್ಲಿ. ಹೀಗಾಗಿ ಅದು ಏನು ಕಾಂಟ್ರಿಬ್ಯೂಷನ್ ಅದಲ್ಲ. ಅಕಸ್ಮಾತ್ ನಾನು ಬೆಳಗಾವಿ ಬಗ್ಗೆ ಅಸಡ್ಡೆ ಇದ್ದರೆ ನನಗೇನು ಕಮಿಟಿ ಮಾಡಿರಲ್ಲ, ವಿದಿನ್ 1 ಮಂತ್ ನಾನು ರಿಪೋರ್ಟ್ ಕೊಟ್ಟೆ. ಅದನ್ನ 6 ತಿಂಗಳು ದುಗಿಸ್ಕೊಂತ ಹೋಗ್ಬೋದಾಯ್ತಲ್ಲ, ಡಿಲೇ ಮಾಡಬೇಕು, ಬೆಳಗಾವಿಗೆ ಸಿಗಬಾರ್ದು ಅಂತ ಹೇಳಿದರೆ. ನನಗೆ ಇಡೀ ನಮ್ಮ ಬರೀ ಬೆಳಗಾವಿ ಹುಬ್ಬಳ್ಳಿ ಅಂತ ಚಿಂತನೆ ಅಲ್ಲ, ಎಂಟೈರ್ ನಾರ್ತ್ ಕರ್ನಾಟಕ ಡೆವಲಪ್ ಆಗಬೇಕು.
ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕುಗಳು ಯಾವಿದಾವೆ ನಾರ್ತ್ ಕರ್ನಾಟಕದಲ್ಲಿ, ಇಲ್ಲಿ ಚಾಮರಾಜನಗರ ಇದಾವೆ, ಮತ್ತೊಂದು ಕೆಲವು ಜಿಲ್ಲೆಗಳಲ್ಲಿ ಇದ್ದಾವೆ. ಆದರೆ ನಾರ್ತ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆಗಳಿದ್ದಾವೆ, ಅತಿ ಹೆಚ್ಚು ಹಿಂದುಳಿದ ತಾಲೂಕಿದ್ದಾವೆ. ಇದನ್ನು ಸರಿ ಮಾಡಬೇಕು ಅನ್ನೋಂಥ ನಾನು ಮೊದಲಿಂದ ಕಳ್ಕಳಿ. ಆ ಹಿನ್ನೆಲೆ ನಾನು ಫೈಟ್ ಮಾಡಿ. ಈಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾರ್ತ್ ಕರ್ನಾಟಕ ಬಗ್ಗೆ ನನ್ನ ಕಳ್ಕಳಿ ಅಂದರೆ, ಇವತ್ತು JH ಪಟೇಲರು ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದರು, ಹೊಸ ಹೊಸ ಜಿಲ್ಲೆಗಳನ್ನು ಮಾಡಿದರು. ಭಾಳ ವರ್ಷದ ಡಿಮಾಂಡ್ ಇತ್ತು ಹೊಸ ಹೊಸ ತಾಲೂಕು ಆಗಬೇಕು ಅಂತ. ದಕ್ಷಿಣ ಕರ್ನಾಟಕದಲ್ಲಿ ಏನಿತ್ತು ಮೈಸೂರು ಮಹಾರಾಷ್ಟ್ರ ಮತ್ತು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆಯಿಂದ ಅಲ್ಲಿದ್ದಂಥ ತಾಲೂಕು ಭಾಳ ಸಣ್ಣ, ಭೌಗೋಳಿಕವಾಗಿ ಭಾಳ ಚಿಕ್ಕವು, ಜನರಿಗೆ ಭಾಳ ಕನ್ವೀನಿಯಂಟ್ ಇದೆ. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ದೊಡ್ಡ ತಾಲೂಕುಗಳು, ಹೀಗಾಗಿ ಅವ್ರು ಡಿವಿಷನ್ ಮಾಡಲೇಬೇಕಾಗಿತ್ತು. ಹಿಂದೆ ಗದ್ದೆಗೌಡರ ರಿಪೋರ್ಟ್ ಇತ್ತು ಮತ್ತು ಪ್ರಕಾಶ್ ರಿಪೋರ್ಟ್ ಇತ್ತು, ಒಂದು 3-4 ಕಮಿಟಿ ರಿಪೋರ್ಟ್ ಇದ್ದವು. ಅವೆಲ್ಲೂ ನಾನು ಸ್ಟಡಿ ಮಾಡಿದ್ದೆ ಮುಖ್ಯಮಂತ್ರಿ ಇದ್ದಾಗ. ಮಾಡಿ ಐ ಹ್ಯಾವ್ ಟೇಕನ್ ಬೋಲ್ಡ್ ಡಿಸಿಷನ್. ಹಾಗಾದ್ರೆ ತಾಲೂಕನ್ನು ನಾವು ಹೊಸ ತಾಲೂಕು ಮಾಡಬೇಕು ಅಂಥೇಳಿ ಅವತ್ತು ನಾನು ಸ್ಟಡಿ ಮಾಡಿಕೊಂಡು ಒಂದು 43 ಹೊಸ ತಾಲೂಕು ಘೋಷಣೆ ಮಾಡಿದೆ. ನಾನು ಮುಖ್ಯಮಂತ್ರಿ ನನ್ನ ಬಜೆಟ್ನಲ್ಲಿ 43 ಹೊಸ ತಾಲೂಕು ಘೋಷಣೆ ಮಾಡಿದೆ. ಆವಾಗ ಅದಕ್ಕೆ ಬಜೆಟ್ ಏನು ಕೊಡ್ತೀರಿ ಹಾಗೆ ಹೀಗೆ ಅಂತ ಎಲ್ಲ ಡಿಸ್ಕಷನ್ ಆಯಿತು. ಒಂದೊಂದು ತಾಲೂಕಿಗೆ 2 ಕೋಟಿ ಬಜೆಟ್ ಕೊಟ್ಟೆ ನಾನು ನನ್ನ ಬಜೆಟ್ನಲ್ಲಿ. ಮುಂದೆ ಈಗ JH ಪಟೇಲರು ಜಿಲ್ಲಾ ಅಂತ ಘೋಷಣೆ ಮಾಡಿದ್ರು ಹೊಸ ಜಿಲ್ಲೆ, ಅವೆಲ್ಲ ಒಂದು 10 ವರ್ಷದ ನಂತರ ಡೆವಲಪ್ ಆದವು. ಅಲ್ಲಿ ಹೊಸ ಬಿಲ್ಡಿಂಗು ಮತ್ತೊಂದು ಬರಲಿಕ್ಕೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಆಗಲಿಲ್ಲ. ಬಿಗಿನಿಂಗ್ ಸ್ಟಾರ್ಟ್ ಆದ ಕೊಡಬೇಕು. ಹಾಂ, ನಾನು 43 ಘೋಷಣೆ ಮಾಡಿದಿಲ್ಲ. ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಯಾಕೆ ಹೇಳೋದಂದರೆ 43 ತಾಲೂಕು ಘೋಷಣೆ ಮಾಡಿದ್ರಲ್ಲಿ 36 ತಾಲೂಕು ಕೇಂದ್ರ ಯಾವ ಭಾಗದ್ದು ಉತ್ತರ ಕರ್ನಾಟಕದ್ದು. ಆ ನನ್ನ ದೂರದೃಷ್ಟಿ ಇದೆಲ್ಲ, ಉತ್ತರ ಕರ್ನಾಟಕ ಭಾಗ ಡೆವಲಪ್ ಆಗಬೇಕು, ಅಡ್ಮಿನಿಸ್ಟ್ರೇಷನ್ ಹತ್ತಿರ ಆಗಬೇಕು ಜನರಿಗೆ. 36 ತಾಲೂಕು ಕೇಂದ್ರ ಉತ್ತರ ಕರ್ನಾಟಕ. ಭಾಳಷ್ಟು ಬಾರಿ ನಾನು ಮಧ್ಯೆ ಮಾತಾಡ್ತಾ ಹೇಳ್ತಿರ್ತಿದ್ದೆ, ಹೌದು ತಂತ್ರಗಾರಿಕೆ ಮಾಡ್ತೀರಿ, ಚಾಣಕ್ಯ ನೀತಿಯನ್ನು ಅನುಸರಿಸ್ತೀರಿ, ಪಕ್ಷ ಸರ್ಕಾರ ಬರುವಲ್ಲಿ ಒಂದಷ್ಟು ಕಠಿಣ ಸನ್ನಿವೇಶಗಳಲ್ಲಿ ತಾವು ಹ್ಯಾಂಡ್ಲ್ ಮಾಡಿದ್ದೀರಿ. ಜಗದೀಶ್ ಶೆಟ್ಟರ್ ಅವರ ದೊಡ್ಡ ವೀಕ್ನೆಸ್ ಅಂದರೆ ನೀವು ಮಾಡಿದ್ದು ಯಾವುದೋ ಒಳ್ಳೆ ಕೆಲಸ ಹೇಳ್ಕೊಳ್ಳಲ್ಲ ಅಂತ. ಡೆಫಿನೆಟ್ಲಿ ಅದು ಈಗ ನೋಡಿ 43 ತಾಲೂಕು ನಾವು ಡಾಣ ಡಂಗ್ರಿ ಏನು ಬಾರಿಸ್ಕೊಳ್ಳಿಲ್ಲ. ಈಗ ಒಂದು ಎಕ್ಸಾಂಪಲ್, ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು. ಹುಬ್ಳಿದಾವಳು ಬೈಪಾಸ್ ಇದೆ. ಓಕೆ, ಆ ಬೈಪಾಸು 2024 ಎಂಡ್ವರೆಗೆ ನಮಗೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಕನ್ಸ್ಟ್ರಕ್ಷನ್ ಯಾಕಂದರೆ ಅಲ್ಲಿ ಇಟ್ ಈಸ್ ಅಂಡರ್ ಕಂಟ್ರೋಲ್ ಆಫ್ ದಿ ಅಶೋಕ್ ಕಿಣಿ. ಅವ್ರದ್ದು ಇದೇ ಇದಲ್ಲ, ಅದು ನೈಸ್ ಅವ್ರ ಕಂಪ್ನಿ ಅಂಡರ್ ಒಳಗಿದೆ. ಅವ್ರ ಹಿಂದೆ 94, 96ದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದು. ಟೋಲ್ ವಸೂಲು ಮಾಡ್ಲಿಕ್ಕೆ ಅವ್ರಿಗೆ ಹಾಕಿದೆ, ಅವ್ರು ಇನ್ವೆಸ್ಟ್ ಮಾಡ್ಯಾರ, ಅವ್ರಿಗೆ ಹಿಕ್ಕಿದೆ. 2 ಲೈನ್ ಅಷ್ಟೇ ಮಾಡಿದ್ರು, ಎಕ್ಸ್ಟೆಂಡ್ ಸಿಕ್ಕಾಪಟ್ಟೆ ಅದು. ಆವಾಗ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಅಶೋಕ್ ಕಿಣಿ ಕರೆದೆ ನಾನು, ನೋಡಪ್ಪ 2024 ಇದೆ, ಟೆಂಡರ್ ಕರೀತಾರೆ ರೆಗ್ಯುಲರ್ ನಿತಿನ್ ಗಡ್ಕರಿ ಅವರು, ನೀನಾದ್ರೂ ತಗೋ, ಬೇರೆಯವ್ರು ಹಾಕಿದ್ರೆ ಅವ್ರಿಗೆ ಅವಕಾಶ ಕೊಡುವ. ಇಲ್ರಿ ನಂದು 2024ವರೆಗೆ ಹಾಕಿದೆ, ನಾ ಅಲ್ಲಿವರೆಗೆ ನಾ ಬಿಟ್ಟು ಕೊಡೋದಿಲ್ಲ, ಅಲ್ಲಿವರೆಗೆ ಏನು ನೀವು ಕನ್ಸ್ಟ್ರಕ್ಷನ್ ಮಾಡೋದು ಬೇಡ ಅಂತ ನಿಂತ. ನಾನು ನಿತಿನ್ ಗಡ್ಕರಿ ಹೇಳಿದ್ರೆ, ಹೇಳಿದ್ರು ನೀವು ಅವನು ಒಪ್ಪಿಸಿ ನನ್ನ ಕಡೆ ಕರ್ಕೊಂಬರ್ರಿ, ಅವನ ಹಣ ಸ್ಯಾಂಕ್ಷನ್ ಮಾಡ್ತೀನಿ ಅಂತಂದ್ರು. ಆಮೇಲೆ ನಾನು ಅಶೋಕನಿಗೆ ಹೇಳಿದೆ, ನೋಡಿ ಡೇ ಟು ಡೇ ಎಕ್ಸ್ಟೆಂಟ್ ಆಗ್ತದ, ಇದು ನಿಂಗೆ ಒಳ್ಳೆ ಹೆಸರು ಬರೋದಿಲ್ಲ, 6 ಲೈನ್ ಆಗ್ಬೇಕಿದು ಅಂತ ಬುದ್ಧಿ ಹೇಳಿದ ಮೇಲೆ ಆಯ್ತು ಏನು ಮಾಡಬೇಕು ಅಂತ. ಏನು ಮಾಡೋದು ಬೇಡ, ನಿನಗೂ ನಿನ್ನ ಟೋಲ್ ವಸೂಲು ಮಾಡೋಕೆ ನಾನು ತೊಂದರೆ ಕೊಡೋದಿಲ್ಲ. ಒಂದೇ ಒಂದು ನಾನು ನಿಂಗೆ ರಿಕ್ವೆಸ್ಟ್ ಮಾಡೋದು, ಒಂದು ಕನ್ಸೆಂಟ್ ಲೆಟರ್ ಕೊಡು, ನಿತಿನ್ ಗಡ್ಕರಿ ಕರ್ಕೊಂಡು ಹೋಗ್ತೀನಿ, ಒಂದು ಕನ್ಸೆಂಟ್ ಲೆಟರ್ ಕೊಡು. ಉಳಿದು 6 ಲೈನ್ ವರ್ಕ್ ಸ್ಟಾರ್ಟ್ ಆಗಲಿ, ಅಕ್ಕಪಕ್ಕದ ಜಾಗ ಇದೆ, ಸ್ಟಾರ್ಟ್ ಆಗಲಿ. ನನ್ನ ಟೋಲು ಕಲೆಕ್ಷನ್ಗೆ ವಾಹನಗಳು ಓಡಾಟಕ್ಕೆ ಇನ್ನೂ ತೊಂದರೆ ಆಗಬಾರ್ದು. ಮತ್ತು ಏನಾದರೂ ತೊಂದರೆ ಆದರೆ 1 ತಿಂಗಳು ಹೆಲ್ಡಪ್ ಆದರೆ ನೀವು 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿಕೊಡ್ತೀವಿ. ಇಷ್ಟು ಒಪ್ಸಿದೆ. ಆತ ನಿತಿನ್ ಗಡ್ಕರಿ ಕರ್ಕೊಂಡು ಹೋದ್ವಿ, ಹೋಗಿ ಒಂದು ಕನ್ಸೆಂಟ್ ಲೆಟರು ಕೊಡಿಸಿದೆ ನಮ್ಮ ಲೋಕೋಪಯೋಗಿ ಇಲಾಖೆಗೆ, ನಮ್ಮ ಸ್ಟೇಟದ್ದು. ಅದಾದ್ಮೇಲೆ ಟೆಂಡರ್ ಸ್ಟಾರ್ಟ್ ಮಾಡಿದ್ರು ನಿತಿನ್ ಗಡ್ಕರಿ. ಟೆಂಡರ್ ಆಗಿ ವರ್ಕ್ ಸ್ಟಾರ್ಟ್ ಆಗಿದೆ ಭಾಳ ಸ್ಪೀಡಿಯರ್ ಆಗಿ, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ಇದು ಇಂಟರ್ನಲ್ ನಾನು ಮಾಡಿದ್ದಂಥದ್ದು. ಇದನ್ನು ನಾನು ಭಾಳ ಮಂದಿ ಹೇಳಿಲ್ಲ. ನಾನು ಅದೇ ಹೇಳ್ತಿರೋದು, ಯಾಕೆಂದರೆ ಒಂದು ಬಾರಿ ಒಂದು ಸಚಿವರಾದರೆ ಸಾಕು, ನೆಕ್ಸ್ಟು CM ಆಗಬೇಕು ಅಂತ ಟವಲ್ ಹಾಕೊಂಡು ಕೂತಿರ್ತಾರೆ. ಭಾಳ ನಾನು ಆಗ್ಬೇಕು ನೆಕ್ಸ್ಟ್ ಏನು ಅಂತ. ನೀವು ಮುಖ್ಯಮಂತ್ರಿ ಆಗಿದ್ರಿ, ಸಚಿವ ಸ್ಥಾನಗಳು ನಿಭಾಯಿಸಿದಿರಿ, ಸ್ಪೀಕರ್ ಆಗಿದ್ರಿ, ಒಳ್ಳೊಳ್ಳೆ ಹುದ್ದೆಗಳನ್ನ ನಿಭಾಯಿಸಿದಿರಿ, ಈಗ ಸಂಸತ್ತಿಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ. ನಿಮ್ಮಷ್ಟೇ ಒಂದು ಸಾಮರ್ಥ್ಯದಲ್ಲಿ ಸುರೇಶ್ ಅಂಗಡಿ ಅವರು ಕೂಡ ಇಲ್ಲಿ ಸಂಸದರಾಗಿ, ಕೇಂದ್ರ ಮಂತ್ರಿಯಾಗಿ ದೊಡ್ಡ ಕಾಂಟ್ರಿಬ್ಯೂಷನ್ ಬೆಳಗಾವಿಗಿದೆ. ಸೊ ಈಗ ನೀವು ಬೆಳಗಾವಿನ ರೆಪ್ರೆಸೆಂಟ್ ಮಾಡ್ತಿದ್ದೀರಿ, ಜೊತೆಗೆ ನೀವು ಆಗಲಿಲ್ಲ ಉತ್ತರ ಕರ್ನಾಟಕ ಭಾಗ ನಾನು ಕೆಲಸ ಮಾಡಿದ್ದೀನಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಯೋಜನೆಗಳು ಮಾಡಿದ್ದೀನಿ ಅಂತ. ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಳೆ ಈ ಭಾಗವನ್ನು ರೆಪ್ರೆಸೆಂಟ್ ಮಾಡಿ, ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಹೋಗಬೇಕಾಗಿರೋ ಸೀನಿಯರ್ ನೀವು ಕೂಡ ಒಬ್ಬರು ಸಂಸದರಾಗಿ, ನೀವು ಈ ಭಾಗಕ್ಕೆ ಮತ್ತೇನು ಮಾಡಬೇಕು ಅಂತ ಅನ್ಕೊಂಡು. ಒಂದು ನಾನು ಬೆಳಗಾವಿಗೆ ಹೇಳೋದಾದರೆ, ಇಲ್ಲಿ ಹೊಸ ಉದ್ಯಮಿಗಳು ಬರಬೇಕು. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಗೋಲ್ಡ್ ಪ್ಲಸ್ ಅನ್ನುವಂಥ ಒಂದು ಕಂಪ್ನಿಗೆ ನಾನು ಪ್ರಾಜೆಕ್ಟ್ ಅಪ್ರೂವಲ್ ಕೊಟ್ಟೆ. ಓಕೆ,
ಒಂದು 3,000 ಕೋಟಿ ಇನ್ವೆಸ್ಟ್ಮೆಂಟ್ ಇರುವಂಥದ್ದು ಗೋಲ್ಡ್ ಪ್ಲಸ್ ಅಂತೇಳಿ ಓಕೆ. ಗ್ಲಾಸ್ ತಯಾರಿಕೆ ಮಾಡುವಂಥ ಕಂಪನಿ. ಅವರಿಗೆ ಕಣಗಲ ಅನ್ನುವಂಥ ಇಂಡಸ್ಟ್ರಿ ಏರಿಯಾದಲ್ಲಿ ಲ್ಯಾಂಡ್ ಅಲಾಟ್ ಮಾಡಿದೆ. ಓಕೆ. ಪ್ರಾಜೆಕ್ಟ್ ಅಪ್ರೂವಲ್ ಕೊಟ್ಟೆ. ಈಗ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಬಂತಂದ್ರೆ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತದೆ. ಇಂಥವು ಭಾಳಷ್ಟು ಕೊಟ್ಟಿದ್ದೇನೆ. ಕಣಗಲ ಇಂಡಸ್ಟ್ರಿಯಲ್ ಏರಿಯಾ ನಾ ಬರೋಕ್ಕಿಂತ ಮುಂಚೆ ಅದು ಡೆವಲಪ್ ಆಗಿರಲಿಲ್ಲ. ಒಂದು ರಸ್ತೆನೂ ಇರಲಿಲ್ಲ, ಇಲ್ಲಿ ಖುಲ್ಲಾ ಜಾಗ ಇತ್ತು. ನಾನು ಬಂದ ಮೇಲೆ ಇಮಿಡಿಯೇಟ್ಲಿ 100 ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ರೋಡು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಕೊಟ್ಟಿದ ಮೇಲೆ ಈಗೆಲ್ಲ ಅಲ್ಲಿದ್ದಂಥ ಏನು ಇಂಡಸ್ಟ್ರಿಯಲ್ ಸೈಟ್ಸ್ ಇದಾವೆ ಎಲ್ಲವೂ ಸೋಲ್ಡ್ ಔಟ್ ಆಗಿದಾವೆ. ಈಗ ನಮ್ಮನ್ನೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಜನರ ಕಡೆ ಹೋಗಿದ್ದೆ, ಚೇಂಬರ್ ಆಫ್ ಕಾಮರ್ಸ್ ಹೋಗಿದ್ದೆ. ಅವ್ರು ಹೇಳಿದ್ರು ಇನ್ನೊಂದು 500 ಎಕರೆ ಇದ್ದು ನೀವೊಂದು ಇನ್ನೊಂದು KIDB ಮುಖಾಂತರ ಇಂಡಸ್ಟ್ರಿ ಏರಿಯಾ ಡೆವಲಪ್ ಮಾಡಬೇಕು, ನಮ್ಗೆ ನೀಡ್ ಇದೆ ಅಂತ. ಎಸ್, ಇದಾದ್ಮೇಲೆ ಬನ್ನಿ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಆಮೇಲೆ ಆ ರೀತಿ ಒಂದು ಯಾವಾಗ ನೋಡ್ರಿ ಹೊಸ ಇಂಡಸ್ಟ್ರಿ ಯಾವಾಗ ಬರ್ತವೆ, ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಅವ್ರಿಗೆ ಯಾರೋ ಬಂದು ಲ್ಯಾಂಡ್ ಕೇಳಿದಾಗ ಲ್ಯಾಂಡ್ ಅವೈಲಬಿಲಿಟಿ ಇರಬೇಕು. ನಾವು ಯಾರೋ ಕರ್ಕೊಂಡ್ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ನಾವೇ ಸರ್ಕಾರ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ. ಯಾವುದೇ ಒಂದು ಸಿಟಿಯೊಳಗೆ ಇಂಡಸ್ಟ್ರಿ ಬರಬೇಕಂದ್ರೆ ಸರಿಯಾದಂಥ ರೋಡ್ ಕನೆಕ್ಷನ್ ಇರಬೇಕು, ಸರಿಯಾದಂಥ ಏರ್ ಕನೆಕ್ಷನ್ ಇರಬೇಕು, ಸರಿಯಾದಂಥ ರೈಲ್ ಕನೆಕ್ಷನ್ ಇರಬೇಕು. ಅದು ಅಂದಾಗ ಜನರು ಬರ್ತಾರೆ. ಸಪ್ಲೈ ಸರಿಯಾಗಿರಬೇಕು. ಅದನ್ನು ನಾವು ದೊಡ್ಡ ಇಂಡಸ್ಟ್ರಿ ತೊಗೊಂಬಂದು ಇಲ್ಲಿ ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡ್ತೀನಿ. ಮತ್ತು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಾಕಷ್ಟು ಜನ ಇದ್ದಾರೆ. IT ಕಂಪನಿಗಳು ತರಬೇಕನ್ನುವಂಥದ್ದು ಉದ್ದೇಶ ಇದೆ. ಅದರಿಂದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಸಿಗ್ತದೆ ಇಲ್ಲಿ. ಮತ್ತು ಒಂದು ಸುಂದರ ನಗರ ಮಾಡಬೇಕು, ಮೆಟ್ರೋ ನಗರ ಮಾಡಬೇಕು ಅನ್ನುವಂಥದ್ದು ಇದೆ. ಅದು ಆ ಹಿನ್ನೆಲೆಯಲ್ಲಿ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಮತ್ತು ಸುರೇಶ್ ಅಂಗಡಿ ಅವ್ರ ಕನಸು ಏನಿದೆಲ್ಲ, ಹಲವಾರು ಇನ್ನೂ ಯೋಜನೆ ಇದ್ವು ಅವ್ರ ತಲೆಯಾಗೆ, ಅದನ್ನು ಕಂಪ್ಲೀಟ್ ಮಾಡುವಂಥದ್ದು, ಕಂಟಿನ್ಯೂ ಮಾಡುವಂಥದ್ದು. ಈಗ ಉಡಾನ್ ಯೋಜನೆ ಮುಖಾಂತರ ಬೆಳಗಾವಿ ಏರ್ಪೋರ್ಟು ಸರಿಯಾಗಿದೆ, ಸುರೇಶ್ ಅಂಗಡಿ ತೊಗೊಂಬಂದರು. ಹೊಸ ರೈಲ್ವೆ ಸ್ಟೇಷನ್ ಆಗಿದೆ. ಮತ್ತು ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಲೈನು ಅಕ್ವಿಷನ್ ನಡೀತಾ ಇದೆ. ಇವೆಲ್ಲ ಕಂಪ್ಲೀಟ್ ಮಾಡಿದರೆ ಬೆಳಗಾವಿಗೆ ಇನ್ನೂ ಹೆಚ್ಚು ಎಸ್ಟಾಬ್ಲಿಷ್ಮೆಂಟ್ ಸಿಗ್ತದೆ. ಮತ್ತು ಇವತ್ತಿನ ನಾಳೆ ನಾನು ಹೇಳ್ತಿಲ್ಲ, ಇವತ್ತು 16-17 ಸಿಟಿಗೆ ಏರ್ ಕನೆಕ್ಷನ್ ಸಿಕ್ಕಿದೆ ಬೆಳಗಾವಿಯಿಂದ. ಇನ್ನು ಟರ್ಮಿನಲ್ ನಂಬರ್ 2 ಬಿಲ್ಡಿಂಗ್ ಆತಂದರೆ ಇನ್ನೂ 10 ಸಿಟಿಗೆ ಕನೆಕ್ಷನ್ ಸಿಗ್ತದೆ. ಅದಾದಮೇಲೆ ಈಗಾಗಲೇ ಬೆಳಗಾವಿ ಏರ್ಪೋರ್ಟ್ ಬಿಕಮ್ ಥರ್ಡ್ ಬ್ಯುಸಿಯೆಸ್ಟ್ ಇನ್ ಕರ್ನಾಟಕ ಆಫ್ಟರ್ ಬೆಂಗಳೂರು ಇನ್ ಮಂಗಳೂರು. ಹೀಗಾಗಿ ನಾಳೆ ಒಂದು ದಿವಸ ಬರ್ತದೆ, ಬಿಕಾಸ್ ಆಫ್ ಆಲ್ ಫೆಸಿಲಿಟಿ ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ. ಅದು ನನ್ನೊಂದು ಏಮ್ ಇದೆ. ಇವೆಲ್ಲ ಯೋಜನೆ ನಾನು ಇದ್ದಾವೆ. ಮತ್ತು ಕಳಸಾ ಬಂಡೂರಿ ಮಾದಾಯಿ ಒಂದು ಹಂತಕ್ಕೆ ಬಂದದಲ್ಲ, ಫೈನಲ್ ಹಂತಕ್ಕೆ ಬಂದದ್ದು. ಅದು ಆ ಹೋರಾಟದಲ್ಲಿ ಸಕ್ರಿಯ ಭಾಗವಹಿಸಿದ್ದೀನಿ. ಲೀಗಲ್ ಫೈಟ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೇನೆ. ಅದರಲ್ಲಿ ಅಡ್ವೊಕೇಟ್ಸ್ ಭೇಟಿಯಾಗಿ ಮಾಹಿತಿ ಕೊಡೋದು, ಮತ್ತೊಂದು ಬೇರೆ ಬೇರೆ ಹಂತದಲ್ಲಿ. ಇವತ್ತು ಟ್ರಿಬ್ಯುನಲ್ ಮುಂದೆ ನಮ್ಗೆ ಸೇರ್ ಸಿಕ್ಕಿದೆ. ಮಾದಾಯಿ ಟ್ರಿಬ್ಯುನಲ್ ಮುಂದೆ ಅವರು ವಾದ ಮಾಡಿದರು ಗೋವಾದವರು. ಏನಂತಂದರೆ ಕರ್ನಾಟಕ ಒಂದು ಹನಿ ನೀರಿನ ಪಾಲು ಇಲ್ರಿ ಅಂತ ಹೇಳಿದ್ರು. ಇವತ್ತು ನಮ್ಗೆ 13 TMC ನೀರಿನ ಪಾಲಿದೆ, ನಮಗೆ ಬಳಸ್ಕೋಬೇಕು. ಹೀಗಾಗಿ ಇನ್ನೊಂದಷ್ಟು ಪೊಲ್ಯೂಷನ್ ಇದ್ರದ್ದು ಪರಿಸರ ಮತ್ತು ಅರಣ್ಯದ್ದು ಕ್ಲಿಯರೆನ್ಸ್ ಬೇಕಾಗಿದೆ. ಅದೊಂದು ಕ್ಲಿಯರೆನ್ಸ್ ಮಾಡುವಂಥ ನೆಕ್ಸ್ಟ್ ನನಗೆ ಒಂದು ಅವಕಾಶ ಶಕ್ತಿ ನಿಮಗೆ ಅವಕಾಶ ಸಿಕ್ಕರೆ ನಾನು ಮಾಡ್ತೀನಿ. ಆವಾಗ ಈ ಭಾಗದಲ್ಲಿ ಕುಡಿಯುವ ನೀರಿನ ತೊಂದರೆ ನಿವಾರಣೆ ಆಗ್ತದೆ. ಮತ್ತು ಈ ಮಲಪುರದಲ್ಲಿ ಇರುವಂಥ ನೀರನ್ನು ಇರಿಗೇಷನ್ಗೆ ಬಳಸ್ಕೋಬೋದು ನಾವು. ಒಂದ್ಸಲ ಕಳಸಾ ಬಂಡೂರಿಂದ ನೀರು ಡೈವರ್ಷನ್ ಆತಂತಂದರೆ ಒಂದು 5 TMC ನೀರು ಡೈವರ್ಸ್ ಆತಂದ್ರೂ ನಾವು ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬೋದು. ಫಸ್ಟ್ ಪ್ರಯಾರಿಟಿ ಡ್ರಿಂಕಿಂಗ್ ವಾಟರು. ಉಳಿದ ನೀರು ಇರಿಗೇಷನ್ಗೆ ನಾವೇನು ಬೇರೆ ನೀರನ್ನ ಉಪಯೋಗ ಮಾಡ್ಬೋದು. ಎಸ್ ಸರ್, ನಿಮ್ಮದೇ ಆದಂಥ ಕಲ್ಪನೆ ಇದೆ, ಸಂಕಲ್ಪ ಮಾಡಿದ್ದೀರಿ, ವಿಷನ್ ಇದೆ ನಿಮಗೆ. ಎಸ್, ಜಗದೀಶ್ ಶೆಟ್ಟರ್ ಅವರು ಆಗಲೇ ಹೇಳಿದ್ರು, ನೀವು ಏನು ಕೈಗಾರಿಕೆ. ಅದಕ್ಕೆ ನಾವು ಒಂದು ಮಾತನ್ನು ಹೇಳಿದ್ದೀನಿ, ನಾನು ಎಲ್ಲಿ ಇಂಡಸ್ಟ್ರಿಲಿಸ್ಟು ಅವ್ರಿಗೆಲ್ಲ ಹೇಳಿದ್ದೇನೆ, ನೋಡಿರಿ ಈಗ ಹಳೇದು ಬಿಟ್ಬಿಟ್ಟು ನಾನು 24/7 ಕೆಲಸ ಮಾಡುವಂಥ ವ್ಯಕ್ತಿ. ಎಲ್ಲಿ ಜನರ ಕಡೆಯಿಂದ ನಾನು ಆರಿಸಿ ಬಂದಿರ್ತೀನಿ, ಯಾರ ಆಶೀರ್ವಾದ ಮಾಡಿರ್ತಾರ ಆ ಏರಿಯಾಕ್ಕೆ ಆ ಜನರಿಗೆ ನಾನು ಋಣಿಯಾಗಿರ್ತೀನಿ, ಕಮಿಟೆಡ್ ಆಗಿರ್ತೀನಿ. ನಾ ಇನ್ನು ನೀವು ನಿಮ್ಮ ಆಶೀರ್ವಾದ ನಾ ಪಾರ್ಲಿಮೆಂಟ್ ಸದಸ್ಯನಾದ ಮೇಲೆ ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್, ಬಿಕಾಸ್ ಆಫ್ ಮೈ ಅಡ್ಮಿನಿಸ್ಟ್ರೇಷನ್ ನಾಲೆಜು, ನಾ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಇಲಾಖೆಯಲ್ಲಿ ಯಾವುದೇ ಮಂತ್ರಿಗಳು ಹೋಗಲಿ, ಇವನ್ ಪ್ರೈಮ್ ಮಿನಿಸ್ಟರ್ ಕಡೆ ಹೋಗಿ ಕೈ ಹಿಡಿದು ಈ ಭಾಗದ ಅಭಿವೃದ್ಧಿ ಏನು ಯೋಜನೆ ಇದ್ದಾವೆ ಅನ್ನು ಮಂಜೂರು ಮಾಡಿಸ್ಕೊಂಡ್ಬರ್ತೀನಿ. ಅದಕ್ಕೆ ಎಲ್ಲಿವರೆಗೆ ಹೇಳಿದ್ದು ನಾನು, ನನ್ನ ಮೇಲೆ ನಂಬಿಕೆ ಇಡಿ. ಇವತ್ತು ಬೆಳಗಾವಿಯನ್ನು ಒಂದು ಸೆಂಟ್ರಲ್ ಸ್ಟೇಜ್ ತೊಗೊಂಬರ್ತೀನಿ. ಕಮಿಂಗ್ ಡೇಸ್ ಸೆಂಟ್ರಲ್ ಸ್ಟೇಜ್. ನಾಳೆ ಎಲ್ಲರೂ ಅನ್ಬೇಕು ಬೆಳಗಾವಿ ಏನೋ ಆಗ್ತಾಯಿದೆ ಅಂತೇಳಿ. ಬೆಳಗಾವಿ ಆ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಮುಂದೆ ತೋರಿಸ್ತೀನಿ. ಬೆಳಗಾವಿಯನ್ನು ಸೆಂಟ್ರಲ್ ಸ್ಟೇಜಿಗೆ ತೊಗೊಂಬರ್ತೀನಿ. ಎಸ್, ಕೆಲಸ ಕಾರ್ಯ ಮಾಡೋದ್ರಲ್ಲಿ ಹಿಡಿದಾಟವನ್ನು ಸಾಧಿಸುವಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾರೂ ಮೀರಿಸಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಫ್ ಈ ಹಿಂದೆ ತಿರುಗಿ ನೋಡಿದಾಗ ಆ ಕೆಲಸಗಳನ್ನ ಮಾಡಿದಿರಿ. ನಾನು ಆಗಲೇ ಹೇಳಿದಂತೆ ನಿಮ್ಮ ಕೆಲಸವನ್ನು ಹೇಳಿಕೊಳ್ಳೋ ವಿಷಯದಲ್ಲಿ ಫೇಲ್ ಆಗಿದ್ರಿ ಅಷ್ಟೇ. ಕೆಲಸ ಮಾಡಿ ಕೂಡ ಹೇಳ್ಕೊಳ್ಳೋದು ಫೇಲ್ ಆಗಿದೆ. ನರೇಂದ್ರ ಮೋದಿಯವ್ರ ಬಗ್ಗೆ ಈ ಬೆಳಗಾವಿ ಟ್ರೆಂಡ್ ಇವತ್ತೀಗಾಗಲೇ ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ
ಲಕ್ಷಾಂತರ ಜನ ಸೇರಿದ್ರು, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಬಂದ್ರಿ. ಬೆಳಗಾವಿ ಜನ BJP ಸರ್ಕಾರದ ಬಗ್ಗೆ, ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತಾರೆ? ನೋಡಿ, ಬೆಳಗಾವಿ ಜನ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ತೋರೋದ್ರಲ್ಲಿ ಭಾಳ ಉತ್ಸುಕತೆ ತೋರಿದ್ದಾರೆ. ಓಕೆ. ನಾನಂತೂ ನನ್ನ ಲೈಫ್ನಲ್ಲಿ ಮರೀಲಿಕ್ಕೆ ಸಾಧ್ಯಲ್ಲ. ನಾ ಬೆಳಗಾವಿ ಎಂಟರ್ ಆದಾಗ, ನಾಮಪತ್ರ ಸಲ್ಲಿಕೆ ಆಗುವಾಗ, ಇವತ್ತಿನ ಮೋದಿಜಿಯವ್ರ ಕಾರ್ಯಕ್ರಮ ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಹೆಚ್ಚು ಸಂತೋಷದಾಯಕವಾದಂಥ ಸಮಯ ಇದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಬೆಂಬಲ, ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಎಮೋಷನಲ್ ಫೀಲಿಂಗು ಜನಪ್ರತಿನಿಧಿ ಬಗ್ಗೆ ನಾ ಎಂದೂ ನೋಡಿರಲಿಲ್ಲ. ಅದು ಇವತ್ತು ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಬೆಳಗಾವಿ ಜನರ ಒಂದು ಪ್ರೀತಿ ವಿಶ್ವಾಸ, ಮತ್ತು ಅದೇ ರೀತಿ ಪ್ರೀತಿ ವಿಶ್ವಾಸ ನರೇಂದ್ರ ಮೋದಿಯವ್ರ ಮೇಲಿದೆ, ಮೋದಿಯವ್ರ ಮೇಲೇನೂ ಇದೆ. ಮತ್ತು ಎಮೋಷನಲ್ ಫೀಲಿಂಗ್ಸ್ ಇಲ್ಲಿ ಬೆಳಗಾವಿ ಜನರದು ಎಮೋಷನಲ್ ಫೀಲಿಂಗು. ಹೀಗಾಗಿ ಒಂದು ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಇವು ಮುಂದುವರಿಬೇಕು. ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡುವಂಥ ಜನ ಬೆಳಗಾವಿ ಜನ. ಯಾಕಂದರೆ ನಾನು ಇತ್ತೀಚೆಗೆ ನೋಡಿದ್ದೀನಿ, ನಾನು ಹಿಂದೆ ಹುಬ್ಳಿ, ಧಾರವಾಡ ಆ ಭಾಗದಲ್ಲಿ, ಬಿಜಾಪುರ ಭಾಗದ ಕಡೆ ಹೋಗಿದ್ದೀನಿ. ಇಲ್ಲಿರುವಂಥ ರಿಲಿಜಿಯಸ್ ಸಂಪ್ರದಾಯ ಇದಾವಲ್ಲ, ಬಹುಶಃ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜಾತ್ರೆ. ಈಗ ನಾನು ನಿನ್ನೆ ಯಾವುದು ಹಿರೇಬಾಗೇವಾಡಿಗೆ ಹೋಗಿದ್ದೆ, ಓಕೆ, ಮತ್ತೊಂದು ಯಾವುದೋ ಗ್ರಾಮಕ್ಕೆ ಹೋಗಿದ್ದೆ, ಮತ್ತು ಬೇರೆ ಭಾಗದಲ್ಲಿ ಹೋಗಿದ್ದೆ ನಾನು, ರಾಮದುರ್ಗ ಆ ಭಾಗದಲ್ಲಿ. 15 ದಿವಸ ಗಟ್ಟಲೆ ಜಾತ್ರೆ ನಡೀತಿದ್ದಿಲ್ಲ. 15 ದಿವಸ, 15 ಡೇಸ್, 14 ಡೇಸ್ ನಡೀತಿದೆ ಜಾತ್ರೆ. ನನಗೆ ಗಾಬರಿ ಆಗ್ತದೆ. ಇಲ್ಲಿ ನಮ್ಮಲ್ಲಿ ಏನೋ 1 ದಿವಸ 2 ದಿವಸ ಮಾಡಿಬಿಡ್ತಾರೆ. ಇದು ಇಷ್ಟು ಲಾಂಗ್ ಅಂತಂದರೆ ಇದು ಮೊದಲಿನ ಪರಂಪರೆ ಇದೆ ಅಂತ ಹೇಳ್ತಾರೆ ಅವರು. ಸಂಸ್ಕಾರ, ವಿಚಾರ. ಹೀಗಾಗಿ ನಮ್ಮ ಯುವಕರು ಸತೆಗ ಧಾರ್ಮಿಕತೆ, ರಿಲಿಜಿಯಸ್ಸು, ಈ ರಿಲಿಜಿಯಸ್ ಮೈಂಡು ದೊಡ್ಡ ರಾಜ್ಯದಲ್ಲಿ ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ, ಅದು ಬೆಳಗಾವಿಯಲ್ಲಿ ನೋಡ್ತಾರೆ. ಈ ರಾಮ ಮಂದಿರ ನಿರ್ಮಾಣ ಆಯ್ತು, ಯಾರು ಕೂಡ ಅನ್ಕೊಂಡಿರಲಿಲ್ಲ. 2014 ಬಂದಾಗ ಮ್ಯಾನಿಫೆಸ್ಟೋ ನಿಮ್ಮ ಲೆಕ್ಕಾಚಾರ ಇತ್ತು, ಕಟ್ಟಬೇಕು ಅಂತ ಕಟ್ಟಿದಿರಿ. ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ. ಅದರ ಇಂಪ್ಯಾಕ್ಟ್ ಏನು ಅನ್ಸುತ್ತೆ ಇಲ್ಲಿ? ನೋಡಿ, ಏನಾಗಿತ್ತು, 15 ವರ್ಷದ ಗುಲಾಮಗಿರಿಯಲ್ಲಿ ಇದ್ವಿ ನಾವು. ರಾಮ ಮಂದಿರ ಅಲ್ಲಿ ಆಗಬೇಕಂತಿದ್ರು 500 ವರ್ಷ ಹಿಂದಿನ ಇತಿಹಾಸ ತೆಗೆದು ನೋಡಿದರೆ ಕಟ್ಟಕ್ಕೆ ಸಾಧ್ಯ ಆಗಿರಲಿಲ್ಲ. ಕಟ್ಟಕ್ಕೆ ಸಾಗಿದೆ. 500 ವರ್ಷದಿಂದನೂ ಇಲ್ಲಿ ರಾಮ ಮಂದಿರ ಆಗಬೇಕನ್ನುವಂಥದ್ದು ಕನಸಿತ್ತು. ಒಂದು ಗುಲಾಮಗಿರಿಯಲ್ಲಿ ಇದ್ದೇವೆ ಅಂತ ಅನಿಸಿತ್ತು ನಮಗೆ. ಅದರಿಂದ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ನಾವೇನು ಬಯಸಿದ್ವಿ, ಭವ್ಯವಾದಂಥ ರಾಮ ಮಂದಿರ ಆಗ್ಬೇಕಂತೇಳಿ, ಅದು ಬರೀ ಕನಸು ಅಂತ ಅನಿಸಿದ್ರು ಜನರಿಗೆ, ಎಲ್ಲರಿಗೆ. ಅದನ್ನು ನನಸು ಮಾಡಿದಂಥವ್ರು ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಹೀಗಾಗಿ ಅದರಿಂದ ಮೋದಿಜಿಯವ್ರು ಹೆಚ್ಚು ಗೌರವ ಬಂತು. ಮತ್ತು ಜನರಲ್ಲಿ ಏನು ಬಂತು, ಒಂದು ಸ್ವಾಭಿಮಾನ, ಇದಕ್ಕೆ ಗೌರವ ಸಿಕ್ತು. ನಮ್ಮ ಆತ್ಮಾಭಿಮಾನ, ನಾವೆಲ್ಲರೂ ಒಂದು ಸಮಾಜದ ಬಂಧುಗಳು ಒಂದು ಅನ್ನುವಂಥ ಒಂದು ವಾತಾವರಣ ಇವತ್ತು ರಾಮ ಮಂದಿರದಿಂದ ನಿರ್ಮಾಣ ಆಗಿದೆ. ಅದರಿಂದ ಇವತ್ತು ಹೆಚ್ಚು ಜನ ಇವತ್ತು BJPಗಾಗಲಿ ಅಥವಾ ನರೇಂದ್ರ ಮೋದಿಯವ್ರಿಗಾಗಲಿ ಐಡೆಂಟಿಫೈ ಆಗಿದ್ದಾರೆ. ಈ ರೀತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾಡಿ ತೋರಿಸಿದಾರಲ್ಲ, ಎಸ್, ವಿ ಹ್ಯಾವ್ ಟು ಸಪೋರ್ಟ್ ದೆಮ್. ನರೇಂದ್ರ ಮೋದಿ ಅನ್ನೋದೊಂದು ಶಕ್ತಿ, BJP ಅನ್ನೋದೊಂದು ಶಕ್ತಿ, ಸಂಘಟನೆ ಅನ್ನೋದು ನಿಮ್ಮ ಪಾರ್ಟಿಗೆ ಒಂದು ಶಕ್ತಿ, ಜಗದೀಶ್ ಶೆಟ್ಟರ್ ಕೂಡ ಈ ಬೆಳಗಾವಿ ಒಂದು ಶಕ್ತಿ. ಈ ಚುನಾವಣೆಯಲ್ಲಿ ಎಷ್ಟು ಅಂತರದಲ್ಲಿ ಗೆಲುವಿನ ದಡ ಸೇರ್ತೀರಿ? ನೋಡಿ, ನಾನು ಇಷ್ಟೇ ಅಂತರ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಓಕೆ, ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ ನಾನು. ಅತಿ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀನಿ ಬೆಳಗಾವಿ ಜನರ ಒಂದು ಆಶೀರ್ವಾದದಿಂದ ಅಂತ ಹೇಳ್ತೀನಿ. ಸಹಜವಾಗಿ ಚುನಾವಣೆ ಅಂದಾಗ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಇರುತ್ತೆ. ಜಗದೀಶ್ ಶೆಟ್ಟರ್ ಹೊರಗಿನವರು ಅನ್ನೋ ಒಂದು ಆರೋಪಗಳನ್ನ ವಿರೋಧಿಗಳು ಮಧ್ಯ ಎತ್ಕೊಂಡಿರೋ, ಅದಕ್ಕೆ ಪ್ರತ್ಯುತ್ತರ ಸಿಕ್ತು. ರಾಹುಲ್ ಗಾಂಧಿಯವರು ವಯನಾಡವರ, ಬಳ್ಳಾರಿಯಲ್ಲಿ ಸೋನಿಯಾ ನಿಂತಾಗ ಬಳ್ಳಾರಿಯವರ ಅನ್ನೋ ಪ್ರಶ್ನೆಗಳ ಸಹಜವಾಗಿ ನಿಮ್ಮ ಪಾರ್ಟಿಯವರು ಎತ್ತಿದ್ರು. ಬಟ್ ಮೊದಲ ಚುನಾವಣೆ ನಿಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಮೃಣಾಲ್ ಅವರಿಗೆ, ನಿಮಗೆ ಭಾಳಷ್ಟು ಚುನಾವಣೆಗಳನ್ನ ಮಾಡಿರೋರು ನೀವು. ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಅವ್ರು ಹೇಳ್ತಾರೆ, ಗ್ಯಾರಂಟಿಯನ್ನು ಹೇಳಿದ್ವಿ, ಜನ ಓಟ್ ಹಾಕಿದ್ರು MLA ಚುನಾವಣೆಯಲ್ಲಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ಕಾಂಗ್ರೆಸ್ 28ಕ್ಕೆ 20 ಗೆದ್ದೇ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೇಳ್ತಾರೆ. ನೋಡಿ, ನಾನು ಒಂದು ನಿಮಗೆ ನಿಜವಾಗಿ ಹೇಳಬೇಕಂದ್ರೆ, ಈ ಏನು ಆಪಾದನೆ ಮಾಡ್ತಾ ಇದಾರಲ್ಲ, ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ. ಹೌದಾ? ಯಾವುದೇ ಇಶ್ಯೂ ಇಲ್ಲ. BJP ಮಾತಾಡಲಿಕ್ಕೆ ಕಾಂಗ್ರೆಸ್ ಇಶ್ಯೂ ಇಲ್ಲ. ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಹೀಗಾಗಿ ಇಂಥ ಸಣ್ಣ ಪುಟ್ಟ ಔಟ್ಸೈಡರು ಮತ್ತೊಂದು ಅವ್ರು ಏನು ಇಲ್ಲಿ ಮಾಡಿದ್ದಾರೆ ಇದನ್ನ ಹೇಳ್ತಾ ಇದ್ದಾರೆ ಹೊರತು ಬೇರೆ ಏನು ಇಶ್ಯೂ ಇದಾವ್ರಿ? ನಾವು ಒಂದೇ ಕೇಳ್ತೀನಿ, ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಟು ದಿಸ್ ರೀಸನ್? 1 ವರ್ಷ ಆತಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದು, ಆಯ್ತು, ನಿಮ್ಮ ಕಾಂಟ್ರಿಬ್ಯೂಷನ್ ಏನಪ್ಪ? 1 ವರ್ಷದಲ್ಲಿ ಏನಾದ್ರು ಒಂದು 100 ಕೋಟಿ 1000 ಕೋಟಿ ಮಂಜೂರು ಮಾಡಿರಿ ಬೆಳಗಾವಕ್ಕೆ. ಇವತ್ತು ಉಡಾನ್ ಯೋಜನೆ ಮುಖಾಂತರ ಏರ್ಪೋರ್ಟ್ ಡೆವಲಪ್ ಆಗಿದ್ದು ಮೋದಿಯವ್ರ ಕಾಲದಲ್ಲಿ, ಅಂಗಡಿಯವ್ರ ಕಾಲದಲ್ಲಿ. ಹೊಸ ರೈಲ್ವೆ ಸ್ಟೇಷನ್ ಆಗಿದ್ದು ಮೋದಿಯವ್ರ ಕಾಲದಲ್ಲಿ, ಸುರೇಶ್ ಅಂಗಡಿಯವ್ರ ಕಾಲದಲ್ಲಿ. ಹೊಸ ರೈಲ್ವೆ ಲೈನ್ಗಳು ಆಗ್ತಾ ಇರೋದು, ಹೊಸ ರೈಲ್ವೆ ಹೊಸದಾಗಿ ರೈಲ್ವೆ ಹಳಿಗಳು ಆಗ್ತಾ ಇರೋದು ಮೋದಿಯವ್ರ ಕಾಲದಲ್ಲಿ, ಅಂಗಡಿಯವ್ರ ಕಾಲದಲ್ಲಿ. ಸ್ಮಾರ್ಟ್ ಸಿಟಿ ಬಂದು 1000 ಕೋಟಿದು. ಹಾಗಾದ್ರೆ ಇದೆಲ್ಲ ನೀವು ನಿಮ್ಮ ಕಾಲದಲ್ಲಿ ಯಾಕೆ ಮಾಡಲಿಲ್ಲಪ್ಪ? ಇವತ್ತು ಇಡೀ ದೇಶದಲ್ಲಿ 4 ಲೈನ್ 6 ಲೈನ್ ರಸ್ತೆ ಯಾವಾಗ ಚಾಲೂ ಅದು? ವಾಜಪೇಯಿ ಕಾಲದಲ್ಲಿ.
ಅದಕ್ಕಿಂತ ಮುಂಚೆ ನಾವು ಹುಬ್ಳಿಯಿಂದ ಬೆಂಗಳೂರಿಗೆ ಇಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 2 ಲೈನಾಗ ಹೋಗ್ಬೇಕಾಗಿತ್ತು. ಬಿಫೋರ್ ವಾಜಪೇಯಿಸಮ್ 4 ಲೈನ್ ಆಯ್ತು. ಈಗ ಮೋದಿಯವ್ರ ಕಾಲದಲ್ಲಿ 6 ಲೈನ್ 8 ಲೈನ್ ರಸ್ತೆಗಳಾಗ್ತದೆ ನಿತಿನ್ ಗಡ್ಕರಿ ಕಾಲದಲ್ಲಿ. ಹಾಗೆ ಕಾಂಗ್ರೆಸ್ದವ್ರು ನೀವು ಇಷ್ಟು ವರ್ಷ 60-70 ಆಡಳಿತ ಮಾಡಿದ್ರಲ್ಲ, ನಿಮ್ಮ ಕಾಲದಲ್ಲಿ ಯಾಕೆ ಆಗಲಿಲ್ಲಪ್ಪ ಇವು ರಸ್ತೆಗಳು? ಎಕ್ಸ್ಪ್ರೆಸ್ ಹೈವೇ ಇವಾಗ ಇಡೀ ದೇಶದಲ್ಲಿ ಎಕ್ಸ್ಪ್ರೆಸ್ ಹೈವೇ ಆಗ್ತಾ ಇದ್ದಾವೆ. ನಮ್ಮ ಪ್ರಯಾಣದ ಅವಧಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಕಾಲದಲ್ಲಿ ಯಾಕಾಗಿಲ್ಲ? ಈಗ ಸ್ಟಾರ್ಟಪ್ಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾವೆ ಇಡೀ ದೇಶದಲ್ಲಿ, ನಿಮ್ಮ ಕಾಲದಲ್ಲಿ ಯಾಕಾಗಿಲ್ಲ? ಕಾಂಗ್ರೆಸ್ ಅವ್ರಿಗೆ ಏನು ಮಾಡಿ ಅಂತ ಹೇಳಲಿಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ವಿನಾಕಾರಿ ಇಂಥವು ಹೊರಗಿನವರು ಆಯ್ತಪ್ಪ, ಹೊರಗಿನವರು ಅನ್ನಕ್ಕೆ ನಿಮಗೇನು ಆಧಾರ ಅಂತೆ? ಅದಕ್ಕೆ ಅಳತೆಗೋಲು ಏನಂತೆ? ನಮ್ಮ ಪರ್ಫಾರ್ಮೆನ್ಸು, ನಮ್ಮ ಕೆಲಸ ಮುಂದೆ ಏನೋ ಮಾಡ್ತೀವಿ ಅದನ್ನ ನೋಡ್ಬೇಕಲ್ಲ. ಲೋಕಸಭಾ ಎಲೆಕ್ಷನ್ ರಾಷ್ಟ್ರೀಯದ ಬಗ್ಗೆ ಮಾತಾಡ್ಬೇಕಲ್ಲ. ಇವತ್ತು ಸಿದ್ದರಾಮಯ್ಯನವರು ಮೈಸೂರಿನವ್ರು ಬಂದು ಬದಾಮಿಗೆ ನಿಂತು ಬರ್ತಾರೆ ಕಾಂಗ್ರೆಸ್ನಿಂದ, ಅದನ್ನ ಕ್ವಶನ್ ನೀವು ಮಾಡೋದಿಲ್ಲ. ರಾಹುಲ್ ಗಾಂಧಿ ಇವತ್ತು ಕೇರಳ ನಿಲ್ತಾರೆ, ಅದನ್ನ ಕ್ವಶನ್ ನೀವು ಮಾಡೋದಿಲ್ಲ. ಸೋನಿಯಾ ಗಾಂಧಿಯವರು ಬಳ್ಳಾರಿಗೆ ಬಂದು ನಿಲ್ತಾರೆ, ಅದು ನಿಮಗೆ ಮಾತಾಡಕ್ಕೆ ಏನೋ ಅನಿಸೋದಿಲ್ಲ. ಈಗ ಹೋಗ್ಲಿ, ಈಗ ಪ್ರೆಸೆಂಟ್ ಎಕ್ಸಾಂಪಲ್ ಇಲ್ಲೇ ಪಕ್ಕದಲ್ಲಿ ಶಿವಾನಂದ್ ಪಾಟೀಲ್ರು ಮಿನಿಸ್ಟರ್ ಇದ್ದಾರೆ, ಬಿಜಾಪುರದವ್ರು. ಅವ್ರ ಮಗಳನ್ನ ಬಾಗಲಕೋಟೆಗೆ ಬಂದು ನಿಲ್ಲಿಸ್ತೀರಿ, ಅಲ್ಲಿ ವೀಣಾ ಕಾಶ್ಯಪ್ನವರು 10 ಕರೆದು ಮಾಡಿಲ್ಲ, ಟಿಕೆಟ್ ಕೊಡ್ಲಿಲ್ಲ ನೀವು ಲೋಕಲ್ ಇದ್ದವ್ರಿಗೆ. ಟಿಕೆಟ್ ರೆಡಿ ಆಗಿದ್ರು ಅವ್ರು ನಿಲ್ಲಕ್ಕೆ, ಅವ್ನು ಬಿಟ್ಟು ಇವ್ರು ಕೊಡ್ತೀರಿ. ಹಾಗಾದ್ರೆ ಯಾಕೆ ಕೊಟ್ರಿ ಹಂಗಾರೆ? ಶಿವಾನಂದ ಪಾಟೀಲ್ ಬಿಜಾಪುರ ಬಾಗಲಕೋಟೆ ಯಾಕೆ ನಿಲ್ಸಿದ್ರಿ? ಇದು ಕ್ವಶನ್ ಮಾಡ್ರಿ ನೀವು. ಅಂದ್ರೆ ಕಾಂಗ್ರೆಸ್ಗೆ ನಮ್ಮನ್ನ ಈ ರೀತಿ ಪ್ರಶ್ನೆ ಮಾಡ್ಲಿಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಅದು ನಂದು 30 ವರ್ಷದ ನಂಟಿದ್ದಾರೆ ಇಲ್ಲಿ. ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡೀನಿ 2 ಸಾರಿ. ಸುವರ್ಣಸೌಧ ನಿರ್ಮಾಣ ಮಾಡಲು ನನ್ನ ಕಾಂಟ್ರಿಬ್ಯೂಷನ್ ಇದೆ. ಮತ್ತೆ ಯಾವಾಗಲೂ ಇಲ್ಲಿ ಈ ಬೆಳಗಾವಿ ಜೊತೆ ಒಂದು ನಂಟಿದೆ. ಸುರೇಶ್ ಅಂಗಡಿ ನಾವು ಕೂಡಿ ಅವ್ರ ಅಧ್ಯಕ್ಷ ಇದ್ದಾಗ, ನಾವು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸುತ್ತ ಹಾಕಿ ಪಾರ್ಟಿ ಕಟ್ಟುವಂತ ಕೆಲಸ ಮಾಡಿದ್ವಿ. ಹೊಸ ನಾಯಕರನ್ನ ಕಾರ್ಯಕರ್ತನ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡಿವಿ ನಾವು. ಆ ಸಂಬಂಧ ಒಂದು ಆತ್ಮೀಯತೆ ಇದೆ. ಈಗ ನಾನು ಮೊನ್ನೆ ಇಂಚಲ್ ಅಂತ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಎಲ್ಲಿ ಇದರ ಹತ್ರ ನಮ್ದು ಬಹುಶಃ ಬೈಲಂಗುಲ ಇರ್ಬೇಕು, ಬೈಲಂಗುಲದಲ್ಲಿ ಇಂಚಲ್ ಅಂತ ಗ್ರಾಮ. ಅಲ್ಲಿ ಸಾಯಂಕಾಲ ರಾತ್ರಿ 9 ಗಂಟೆ ಸಭೆ. ಅವತ್ತು ಅಲ್ಲಿ ಹಿರಿಯರು ಒಬ್ರು ಮಾತಾಡ್ತಾ ನೋಡ್ರಿ ಜಗದೀಶ್ ಶೆಟ್ಟರು ಎಷ್ಟು ನಮಗೆ ಕಾಂಟ್ಯಾಕ್ಟ್ ಸಹಾಯ ಮಾಡ್ಯಾರ ಅಂದ್ರೆ, ಇಂಚಲ್ ಗ್ರಾಮ ಅವತ್ತು ಲೀಡರ್ ಆಫ್ ಅಪೋಸಿಷನ್ ಬರಗಾಲ ಬಂದಿತ್ತು. ಆ ಬರಗಾಲ ಅಂತ ಏನು ಒಂದು ಡಿಕ್ಲೇರ್ ಮಾಡ್ತಾರಲ್ಲ, ಬರಗಾಲ ಪೀಡಿತ ಅಂತ ಪ್ರದೇಶಗಳು, ಅದ್ರಲ್ಲಿ ನಮ್ಮ ಇಂಚಲ ಗ್ರಾಮ ಮತ್ತು ಸುತ್ತಲೂ ವ್ಯಾಪ್ತಿ ಇರಲಿಲ್ಲ. ನಾವು ಮನವಿ ಕೊಟ್ವಿ. ಇಮಿಡಿಯೇಟ್ಲಿ DC-ಗೋ ಮತ್ತು ಯಾರಿಗೋ ಅವರು ಫೋನ್ ಮಾಡಿದ್ರು, ಮತ್ತು ಇಮಿಡಿಯೇಟ್ಲಿ ಲೆಟರ್ ಬರೆದ್ರು, ಇನ್ಸಿಸ್ಟ್ ಮಾಡಿದ್ರು ಅಸೆಂಬ್ಲಿಯಲ್ಲಿ. ನಮ್ದು ಇಂಚಲ ಗ್ರಾಮ ಸುತ್ತಮುತ್ತಲ ಪ್ರದೇಶ ಬರಗಾಲ ಪೀಡಿತ ಅಂತ ಡಿಕ್ಲೇರ್ ಆಯ್ತು. ಅವತ್ತು ನಮ್ಮ ಪರಿಹಾರ ಧನ ಸಿಕ್ತು. ಇದು ನಾವು ಮರ್ಲಿಕ್ಕೆ ಸಾಧ್ಯನ ಅಂತ ಕೇಳಿದ್ರು ಅವರು ಕ್ವಶನ್ ಮಾಡಿದ್ರು ಪಬ್ಲಿಕ್ಕಿಗೆ. ಅಂದ್ರೆ ಜನ ನಾವೇನು ಕೆಲಸ ಮಾಡಿರ್ತೀವಿ ಅದು ಇವತ್ತು ನೆನ್ಪಿಟ್ಕೊಂಡಿದಾರ ಬೆಳಗಾವಿ ಭಾಗದೇನ. ನೀವು ಮುಖ್ಯಮಂತ್ರಿ ಆಗಿದಾಗ ನಿಮ್ಮದೇ ಆದಂಥ ಕೊಡುಗೆ ಇದೆ, ಮಂತ್ರಿ ಆಗಿದಾಗ ನಿಮ್ಮದೇ ಆದಂಥ ಕೊಡುಗೆ ಇದೆ, ಸ್ಪೀಕರ್ ಆಗಿದಾಗಲೂ ಕೂಡ ಇಲ್ಲ ಏನು ಯಾರು ಕೂಡ ಮರೆಯೋ ಆಗಿಲ್ಲ. ಉತ್ತರ ಕರ್ನಾಟಕ ಭಾಗದ ಒಂದು ಹೆಮ್ಮೆ ಖುಷಿಯಿಂದ ಹೇಳ್ಕೊಳ್ಳುವಂಥ ಸುವರ್ಣಸೌಧ ಆಗಲಿ ಕೆಲವು ಕೂಡ ನೀವು ಕಾರಣಕರ್ತರಾಗಿದ್ದೀರಿ. ಅಂತಿಮ ಘಟ್ಟ ಸಂದರ್ಶನದಲ್ಲಿ ನೀವು ಭಾಳ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಿ, ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ. ಧಾರ್ಮಿಕ ವಿಚಾರ ಬಂದಾಗ 500 ವರ್ಷದಲ್ಲಿ ಸಾಧ್ಯ ಆಗದಿರೋ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದೀವಿ, ಬೇಡಿಕೆ ಆಗಿದೆ ಕಟ್ಟಿದ್ದೀವಿ. ನೆಮ್ಮದಿಯಾಗಿ ಜನ ಬದುಕೋಕೆ ಏನು ಬೇಕು ಅದನ್ನು ಮಾಡಿದ್ದೀವಿ. ಇಡೀ ದೇಶ ಅಭಿವೃದ್ಧಿ ಆಗಬೇಕು, ರಸ್ತೆ, ರೈಲ್ವೆ, ವಿಮಾನ ಎಲ್ಲ ದಿಸೆಯಲ್ಲೂ ಕೂಡ ಕೆಲಸ ಮಾಡಿದ್ದೀವಿ. ಉದ್ಯೋಗ ಸೃಷ್ಟಿ ದಿಸೆಯಲ್ಲಿ ಕೂಡ ನಿಮ್ಮದಷ್ಟು ಒಂದು ವಿಷನ್ ಇಟ್ಕೊಂಡಿದ್ದೀರಿ. ನಾನೊಬ್ಬ ಹಳೆ ಮೈಸೂರು ಭಾಗದವರು. ನಾನು ಇವತ್ತು ಬಂದು ಬೆಳಗಾವಿಯಲ್ಲಿ ನಿಮ್ಮನ್ನು ಸಂದರ್ಶನ ಮಾಡುವಂಥ ಒಂದು ಖುಷಿ ವಿಚಾರ. ಬೆಂಗಳೂರಿಗೆ ಬಹುತೇಕ ಉತ್ತರ ಕರ್ನಾಟಕ ಮಂದಿ ಬಂದು ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ. ಈ ಕಡೆ ಉದ್ಯೋಗ ಸೃಷ್ಟಿ ಭಾಳ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಆ ಪರಿಹಾರ ಕಂಡುಕೊಡ್ತೀನಿ ಅನ್ನೋ ದಿಸೆಯಲ್ಲಿ ನೀವು ಆಗಲೇ ಭಾಳಷ್ಟು ಮಾತಾಡಿದಿರಿ. ಯಾಕೆಂದರೆ ನಿಮ್ಮ ಬಗ್ಗೆ ಭಾಳ ಭರವಸೆ ಇದೆ. ಕಾರಣ ಇಷ್ಟೇ, ಮಾತುಗಾರ ಅನ್ನೋದಕ್ಕಿಂತ ಕೆಲಸ ಮಾಡಿದಿರಿ. ಸೊ ಈ ದಿಸೆಯಲ್ಲಿ ನಿಮ್ಮ ಒಂದು ಸಂಕಲ್ಪ ಕೂಡ ಇದೆ, ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ. ನೀವು ಒಳ್ಳೆಯವ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಭರವಸೆ. ಅಂತಿಮವಾಗಿ ಬೆಳಗಾವಿ ಜನರಿಗೆ ಏನು ಅಪೀಲ್ ಮಾಡ್ತೀರಿ ತಾವು, ರಾಜ್ಯದ ಜನರಿಗೆ ಏನು ಅಪೀಲ್ ಮಾಡ್ತೀರಿ? ನೋಡಿ, ಬೆಳಗಾವಿ ಮತ್ತು ರಾಜ್ಯದ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಒಂದೇ, ದೇಶದ ಸುರಕ್ಷತೆ, ದೇಶದ ಭದ್ರತೆ, ದೇಶದ ಮುಂದಿನ ಭವಿಷ್ಯ, ಇದನ್ನ ದೃಷ್ಟಿಕೋನ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ದೊಡ್ಡ ಆಸ್ತಿ. ಅವ್ರನ್ನ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ದಯವಿಟ್ಟು ಅವ್ರಿಗೆ ಶಕ್ತಿ ಕೊಡಿ, ಆಶೀರ್ವಾದ ಕೊಡಿ ಅಂತ ವಿನಂತಿ ಮಾಡ್ತೀನಿ. ಮತ್ತು ಬೆಳಗಾವಿಯ ಪರಿಪೂರ್ಣ ಅಭಿವೃದ್ಧಿ ದೃಷ್ಟಿಯಿಂದ ನನಗೂ ಆಶೀರ್ವಾದ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು BJPಗೆ ಮತ ಕೊಡಿ, ನಮ್ಮೆಲ್ಲರಿಗೂ ಒಂದು ಶಕ್ತಿ ಕೊಡಿ ಅಂತ ವಿನಂತಿಯನ್ನು ನಾನು ಮಾಡ್ತೀನಿ. ಎಸ್ ವೀಕ್ಷಕರೇ, ಭಾಳ ಬಿಸಿ ಪ್ರಚಾರದ ನಡುವೆ ನರೇಂದ್ರ ಮೋದಿ ಅವರು ಬೆಳಗಾವಿಗೆ ಬಂದಿರೋ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, ಸ್ಪೀಕರ್ ಆಗಿ, ಶಾಸಕರಾಗಿ ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಭಾಳಷ್ಟು ಬಾರಿ ಹೇಳ್ತಿರ್ತೀನಿ, ಭಾಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದರು. ಸೊ ಅದನ್ನು ಹೇಳಿಕೊಳ್ಳುವ ವಿಚಾರದಲ್ಲಿ ಫೇಲ್ ಆಗಿದ್ರು. ಬಿಕಾಸ್ ನನ್ನ ಒಳ್ಳೆಯ ಕೆಲಸ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಅಂತ. ಪ್ರಸ್ತುತ ರಾಜಕಾರಣದಲ್ಲಿ ಒಂದೇ ಒಂದು ಕೆಲಸ ಮಾಡಿ 10 ಮಾಡಿದ್ದೀವಿ ಅಂತ ಬ್ಯಾನರ್ ಹಾಕೊಂಡು ಓಡಾಡೋರ ನಡುವೆ
ಕೆಲಸ ಮಾಡಿ ಸೈಲೆಂಟಾಗಿ ಕೂತ್ಕೊಂಡು ರಾಜಕೀಯ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿದ್ದಾರೆ. ಗೆಲುವು ನಮ್ಮದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಜೊತೆಗೆ 28 ಗೆಲ್ತೀರಿ ಸರ್ ರಾಜ್ಯದಲ್ಲಿ? 28ರಲ್ಲಿ ನೋಡಿ, ಲಾಸ್ಟ್ ಟೈಮ್ 25 ಸ್ಥಾನ ಗೆದ್ದಿದೆ. ಹೌದು. ಈ ಸಲ BJP JDS ಅಲೈನ್ಸ್ ಆಗಿದೆ. ಅವ್ರು 3 ಸ್ಥಾನಗಳು ಕೊಟ್ಟಿದ್ದೇವೆ. ಅವ್ರದ್ದು ಮತಗಳ ಬ್ಯಾಂಕ್ ಇದೆ, ಅದು ಕ್ರೋಢೀಕರಣ ಆಗ್ತದೆ. ಮತ್ತು ಇಲ್ಲೇ ನಾನು ಎಕ್ಸಾಂಪಲ್, ಸವದತ್ತಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ಹಿಂದೆ JDS ಅಭ್ಯರ್ಥಿ 30,000 ಓಟ್ ತೊಗೊಂಡಿದ್ರು. ಸೌರಭ್ ಚೋಪ್ರಾ, ನಮ್ಮ ಶಂಕರ್ ಮಾಡಲ್ ಜಿಲ್ಲಾಧ್ಯಕ್ಷರು, ಅವರು 9-10 ಸಾವಿರ ತೊಗೊಂಡಿದ್ರು ಬೈಲೊಂಗಲದಲ್ಲಿ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮವಾಟ್ ಅವ್ರು ಮ್ಯಾಕ್ಸಿಮಮ್ ಓಟ್ಸ್ ತೆಗೆದುಕೊಂಡಿದ್ದಾರೆ. ಅದೆಲ್ಲವೂ ಆ್ಯಡ್ ಆಗ್ತದೆ. ನೀವು ಮತ್ತೆ ಇನ್ನೊಂದು ನೋಡಿ, ಲಾಸ್ಟ್ ಟೈಮ್ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ 5 ಸೀಟ್ ಕಾಂಗ್ರೆಸ್ ತೊಗೊಂಡಿದ್ರು, 3 ಸೀಟ್ BJP ಬಂದಿದ್ರು. ಓಟ್ಸೇ ಜಾಸ್ತಿ. ಓವರ್ ಆಲ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಅವತ್ತಿನ ಸಂದರ್ಭದಲ್ಲಿ ಸಹಿತ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಅವಷ್ಟು ಗೆದ್ದಾರ ಅಂತಂದ್ರು ಸದ್ಯಕ್ಕೆ BJP 90,000 ಲೀಡ್ ಇದೆ. ಖಂಡಿತ 90,000 ಲೀಡ್ ಇದೆ. ಹೀಗಾಗಿ JDS ಒಂದಾಗಿ ಈಗ ಬೈಲೊಂಗಲದಲ್ಲಿ ನಮ್ಮ JDS ನಿಂತ ಅಭ್ಯರ್ಥಿ, ನಮ್ಮ ಇಬ್ಬರು XMLAಗಳು ಎಲ್ಲರೂ 3 ಜನ ಸಪರೇಟ್ ನಿಂತಿದ್ರು ಇಲೆಕ್ಷನ್. 3 ಜನ. ಓಕೆ. ವಿಶ್ವನಾಥ್ ಪಾಟೀಲ್ರು ಇಂಡಿಪೆಂಡೆಂಟು, ಜಗದೀಶ್ ಮೆಟಗೋಡು BJP, ಶಂಕರ್ ಮಾಡಲ್ಲಿ JDS, 3 ಜನ ಕೂಡಿ ಅಡ್ಡಾಡ್ತಾ ಇದ್ದಾರೆ ಈಗ. ಓಕೆ. ಎಲ್ಲರೂ 25,000 ಲೀಡ್ ಬರ್ಬೇಕು ನಮಗೆ. ಓಹೋ. ಅವ್ರು 3 ಜನ ಅವತ್ತು ಒಬ್ಬರೇ ನಿಂತಿದ್ರೆ ಅಲ್ಲಿ ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕೋಟ್ ಡಿವೈಡ್ ಆದವು. ಈಗೆಲ್ಲ ಡಿವೈಡ್ ಆಗಿದ್ದು ಕ್ರೋಢೀಕರಣ ಆಗ್ತದೆ. ಅದಕ್ಕೆ ನಾನು ಅವತ್ತೇ 90,000 ಲೀಡ್ ಇದೆ. ಓಕೆ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಗೆಲುವು ಗ್ಯಾರಂಟಿ. ಡೆಫಿನೆಟ್ಲಿ ಇದು ಒಂದು ಕ್ಯಾಲ್ಕುಲೇಷನ್, ಬೇಸ್ ಕ್ಯಾಲ್ಕುಲೇಷನ್ ಇದು. ಸೊ ಈ ಕಾಂಬಿನೇಷನ್ JDS BJP ಮೈತ್ರಿ ರಾಜ್ಯದಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಫಲಿತಾಂಶ ಕೂಡ ಡೆಫಿನೆಟ್ಲಿ. ಅದಕ್ಕಾಗಿ ನಾನು ಹೇಳ್ತೀನಿ, 25 ಲಾಸ್ಟ್ ಟೈಮ್ ಬಂದರು, ಇವತ್ತಿನ ಸಂದರ್ಭದಲ್ಲಿ 28 ಸ್ಥಾನ ನಾವು ಪಡ್ಕೊಂತೀವಿ. ಈ ಕಾಂಬಿನೇಷನ್ ಇದೆಲ್ಲ, ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು, ಯಾರು ಇಲ್ಲ ಅಂತಲ್ಲ, ಎಲ್ಲರೂ ಗೆಲ್ಸೋಕೆ ಪಣ ತೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರು ಅನ್ನೋಕ್ಕಿಂತ ಜಗದೀಶ್ ಶೆಟ್ಟರು BJP ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಯಾವುದೇ ಡೌಟ್ ಇಲ್ಲ. ಎಸ್, ಭಾಳ ಬ್ಯುಸಿ. ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು, ನಾನು ಒಂದು 10 ನಿಮಿಷ ಜಾಸ್ತಿ ಬಳಸ್ಕೊಂಡೆ. ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ, ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂಥ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಈ ಬಾರಿ ಖಂಡಿತವಾಗಿ ಗೆಲ್ತೀನಿ, ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀನಿ ಅನ್ನೋ ಪ್ರಾಮಾಣಿಕ ಮಾತನಾಡ್ತಾ ನಾನು ಆಗಲೇ ಹೇಳಿದೆ. ಬಹುತೇಕ ರಾಜಕಾರಣಿಗಳು ಸುಳ್ಳು ಹೇಳ್ತಾರೆ ಅನ್ನೋರು ಜನ ಭಾವಿಸ್ತಾರೆ. ಆದರೆ ಸುಳ್ಳನ್ನು ಹೇಳದ, ತನಗನಿಸಿದ್ದನ್ನು ಮಾಡಿದ್ದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಜಗದೀಶ್ ಶೆಟ್ಟರದ್ದು. ರಾಜಕಾರಣಿಗಳಂದ್ರೂ ಬಹುತೇಕ ಹೇಳೋದಲ್ಲ, ಕತೆ ಹೇಳೋ ಸಂಖ್ಯೆ ಜಾಸ್ತಿ, ಸುಳ್ಳು ಹೇಳೋ ಸಂಖ್ಯೆ ಜಾಸ್ತಿ ಅನ್ನೋ ನಡುವೆ ಪ್ರಾಮಾಣಿಕವಾಗಿ ಸತ್ಯವನ್ನು ಹೆಚ್ಚಾಗಿ ಹೇಳಿ ರಾಜಕೀಯ ಮಾಡುವಂಥ ವ್ಯಕ್ತಿ ಜಗದೀಶ್ ಶೆಟ್ಟರ್ ಅವರು. ಹಾಗಾಗಿ ನಾನು ನೇರವಾಗಿ ಅದನ್ನು ಹೇಳ್ತಾ ಇದ್ದೀನಿ. ಗೆಲುವಿನ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬಟ್ ಚುನಾವಣೆ ಅಂದಾಗ ಕಾಡ ಕಾಂಗ್ರೆಸ್ ಪ್ರತಿಸ್ಪರ್ಧಿ BJP ಅಂತ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಅವರು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂಕಿಅಂಶಗಳು ನೋಡಿದಾಗಲೂ ಅಷ್ಟೇ, ವಿಧಾನಸಭೆ ಚುನಾವಣೆಯಲ್ಲಿ BJP ಹೆಚ್ಚು ಮತಗಳನ್ನ ಪಡ್ಕೊಂಡಿದೆ. ಶಾಸಕರು ಕಾಂಗ್ರೆಸ್ ಹೆಚ್ಚು ಗೆದ್ದಿದ್ರು ಸಹ ವಿಧಾನಸಭೆ ಚುನಾವಣೆಯಲ್ಲಿ BJPಗೆ ಹೆಚ್ಚು ಮತವನ್ನು ಜನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಖಂಡಿತ ಗೆದ್ದೇ ಗೆಲ್ತೀವಿ, ಅದು ದೊಡ್ಡ ಅಂತರದ ಗೆಲ್ತೀವಿ ಅನ್ನೋದು ವಿಶ್ವಾಸ. ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು ಸೋ ಮಚ್. ತಾವೇನು ಹೇಳ್ತೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ? ಕಾಮೆಂಟ್ ಮಾಡಿ. ಮತ್ತೆ ಯಾರಾಗಬೇಕು ಪ್ರಧಾನಿ ಅನ್ನೋ ಪ್ರಶ್ನೆನ ನಾನು ಯಾವಾಗಲೂ ಕೇಳ್ತಿರ್ತೀನಿ. ನರೇಂದ್ರ ಮೋದಿಯವರ, ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ? ಕಾಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.